ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಪೆಷಲ್ ಬ್ಯೂರೋ ಹೆಡ್ ಶ್ರೀರಾಜ್ ಬಕ್ವಾಡಿ. ವೆಲ್ಕಮ್ ಶ್ರೀರಾಜ್. ಥ್ಯಾಂಕ್ ಯು ಅಖಿಲೇಶ್. ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಮಿಂಚಿನ ಬೆಳವಣಿಗೆ ಆಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಮಾಡ್ಕೊಂಡಿದ್ರು. ಆದ್ರೆ ಈಗ ಆ ದೋಸ್ತಿಯ ಹಳಿನೇ ತಪ್ತಾ ಇದೆಯಾ ಅನ್ನುವಂತ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ಅಂತದ್ದೊಂದು ಬೆಳವಣಿಗೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಆಗ್ತಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನವರು ಸುಮ್ಮನೆ ಸೈಲೆಂಟ್ ಇದ್ದಾರಾ? ನೋ ವೇ. ಕಾಂಗ್ರೆಸ್ನಲ್ಲೂ ಕೂಡ ಮಹತ್ವದ ಕ್ರಾಂತಿಯ ಬದಲಾವಣೆಯ ವಿಚಾರಗಳನ್ನ ಸ್ವತಃ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಎತ್ತಿದ್ದಾರೆ. ಹಾಗಾದ್ರೆ ಏನದು? ಇವೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ. ದುರ್ಬಲವಾಯ್ತಾ ಬಿಜೆಪಿ ಜೆಡಿಎಸ್? ಮತ್ತೆ ಕೈ ನಾಯಕತ್ವದ ಪ್ರಶ್ನೆ. ಬಹಳ ಪ್ರಮುಖವಾಗಿ ಸದ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಬದಲಾವಣೆಯ ಮಾತು ಬರ್ತಿದೆ. ದುರ್ಬಲವಾಗಿಬಿಡ್ತಾ ಹಾಗಾದ್ರೆ ಎನ್ಡಿಎ ಮೈತ್ರಿ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ದುರ್ಬಲವಾದವೇ ಎನ್ಡಿಎ ಮೈತ್ರಿ? ಕೈ ಎದುರು ಬಿಜೆಪಿ ಮತ್ತು ಜೆಡಿಎಸ್ ದುರ್ಬಲವಾಗಿಬಿಡ್ತಾ ರಾಜ್ಯದಲ್ಲಿ. ಸಮನ್ವಯ ಸಮಿತಿ ರಚನೆಗೆ ಉಭಯ ಪಕ್ಷಗಳು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನ ಪ್ರಶ್ನಿಸುವಲ್ಲಿ ಮೈತ್ರಿ ವಿಫಲ ಆಯ್ತಾ? ಜೊತೆಗೂಡಿ ಹೋರಾಟ ಮಾಡೋದಕ್ಕೆ ಉಭಯ ಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದ್ದಾವೆ. ಎನ್ಡಿಎ ಮೂಲಕವಾಗಿ ಕಾಂಗ್ರೆಸ್ ಅನ್ನ ಮೆಟ್ಟಿ ನಿಲ್ಲಬೇಕು, ಅಧಿಕಾರದ ಗದ್ದುಗೆಯನ್ನ ಏರಬೇಕನ್ನೋದಾಗಿ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಜೋಡೆತ್ತಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಜೊತೆಗೂಡಿ ಸಾಕ್ತಾರೆ. ನಂತರ ದೊಡ್ಡ ಮಟ್ಟದ ಬೆಳವಣಿಗೆಗಳು ರಾಜ್ಯದಲ್ಲಿ ಆಗುತ್ತೆ. ಬಟ್ ಈಗ ಎದುರಾಗ್ತಿರುವಂತಹ ಪ್ರಶ್ನೆ, ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿದು ಕಂಡ ತಿಂಡುವಾಗಿ ಅದನ್ನ ವಿರೋಧ ಮಾಡುವುದರಲ್ಲಿ ಕಾಂಗ್ರೆಸ್ಸಿನ ಮುಂದೆ ಬಿಜೆಪಿ ಮತ್ತು ಜೆಡಿಎಸ್ ದುರ್ಬಲ ಆಯ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಇದಕ್ಕೆ ಕಾರಣ ಆಗ್ತಿರೋದು ಶ್ರೀರಾಜ್, ಸೈಲೆಂಟ್ ಆಗಿದ್ರು ಇಷ್ಟು ದಿನ, ಆದರೆ ದಿಢೀರ್ ಅನ್ನೋದಾಗಿ ಸಮನ್ವಯ ಸಮಿತಿ ರಚನೆ ಮಾಡೋದಕ್ಕೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಬೆಂಕಿ ಬಿತ್ತ ಅನ್ನೋ ಪ್ರಶ್ನೆ ಕಾಡ್ತಿದೆ. ಹಾಗಾಗಿನೇ ಹೋಗಿ ಅವ್ರು ಇವ್ರನ್ನ ಮೀಟ್ ಆಗ್ತಿದ್ದಾರೆ, ಇವ್ರು ಅವ್ರನ್ನ ಮೀಟ್ ಆಗ್ತಿದ್ದಾರೆ. ಬಹಳ ಗಟ್ಟಿಯಾಗಿ ಎನ್ಡಿಎ ಮೂಲಕವಾಗಿ ಬಂದ್ರು, ಆದರೆ ಕಂಪ್ಲೀಟ್ ವೀಕ್ ಆಗ್ತಾ ಇದ್ದಾರಾ ಅಂತ. ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯನ್ನ ನಾವು ಗಮನಿಸಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ ಕೇಂದ್ರಕ್ಕೆ ಒಂದು ಹಂತಕ್ಕೆ ದುರ್ಬಲ ಆಯಿತು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯ್ತು, 135 ಇವರು, ಆಮೇಲೆ ಎಷ್ಟು 38 ಸೀಟ್ಗಳೆಷ್ಟು ಬಿಜೆಪಿಗೆ ಕಡಿಮೆ ಆಯಿತು, ಆಮೇಲೆ ಜೆಡಿಎಸ್ ಅಂತೂ ಸಂಪೂರ್ಣ ಹಿನ್ನಡೆ ಆಯಿತು ಅಂತ. ಲೋಕಸಭಾ ಚುನಾವಣೆಯಲ್ಲೂ ಅಷ್ಟೇ 2019 ಚುನಾವಣೆಯನ್ನ ಗಮನಿಸಿದ್ರೆ 2024 ಚುನಾವಣೆಯನ್ನು ಗಮನಿಸಿದ್ರೆ ಬಿಜೆಪಿಯಲ್ಲಿತ್ತು 25 ಕ್ಷೇತ್ರಗಳನ್ನ ಗೆದ್ದಿತ್ತು. ಆಮೇಲೆ ಈ ಬಾರಿ 9 ಕಾಂಗ್ರೆಸ್ ಗೆಲ್ತು. ಅಂದ್ರೆ ಎರಡಂಗಿಯನ್ನ ಕಾಂಗ್ರೆಸ್ ದಾಟತಾ ಇಲ್ಲ, ಆದ್ರೆ ಬಿಜೆಪಿ ಕುಸಿತಗೊಳ್ತಾ ಇದೆ. ಅಂದ್ರೆ ಕಾಂಗ್ರೆಸ್ನ ರಾಜಕೀಯದ ಒಂದಿಷ್ಟು ತಂತ್ರಗಾರಿಕೆ ಇರಬಹುದು ಅಥವಾ ಫ್ರೀ ಬೀಸ್ ಅವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರಬಹುದು. ಆದ್ರೆ ಎರಡೂ ಚುನಾವಣೆಯ ಸಂದರ್ಭದಲ್ಲಿ ಎನ್ಡಿಎ ಮೈತ್ರಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ವು ಬಿಜೆಪಿ ಮತ್ತು ಜೆಡಿಎಸ್. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಭಾಗ ಆಗಿ ಇದ್ದುಕೊಂಡು ಯಾವ ರೀತಿಯ ಪ್ರದರ್ಶನ ಕೊಟ್ಟಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಎರಡು ಚುನಾವಣೆಯಲ್ಲಿ ಗಮನಿಸಿದ್ರೆ, ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಗಮನಿಸಿದ್ರೆ ನರೇಂದ್ರ ಮೋದಿಯ ಹವಾ ಇಲ್ಲಿ ಎಷ್ಟು ವರ್ಕ್ ಮಾಡಿದೆ ಅಥವಾ ಮಾಡಿಲ್ಲ ಅನ್ನುವ ಚರ್ಚೆ ಕೂಡ ಮುನ್ನೆಲೆಗೆ ಬರುತ್ತೆ. ಸೊ ಆಮೇಲೆ ನೋಡಿ, ಈ ಕಲಾಪಗಳಲ್ಲಿ ಇರಲಿ ಅಥವಾ ಬೇರೆ ಬೇರೆ ರಾಜಕೀಯ ಸಂದರ್ಭಗಳಲ್ಲಿ, ರಾಜಕೀಯ ಬೆಳವಣಿಗೆ ಸಂದರ್ಭಗಳಲ್ಲಿ, ಮತ್ತೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಎದುರಿಸುವುದಕ್ಕೆ ಬಿಜೆಪಿಯಲ್ಲಿ ಕೂಡ ನಾಯಕತ್ವ ಒಂದು ಹಂತಕ್ಕೆ ಹಿಂದೆ ಇದೆ, ಆಮೇಲೆ ಜೆಡಿಎಸ್ ಕೂಡ ಒಂದು ಹಂತಕ್ಕೆ ಹಿಂದೆ ಇದೆ ಅನ್ನೋದು. ಅಂದ್ರೆ ಜೆಡಿಎಸ್ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡಾಗ ಏನಿತ್ತು, ಆಮೇಲೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರುವಾಗ ಯಾವ ರೀತಿಯೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಜೆಡಿಎಸ್ ಬಿಜೆಪಿಯ ಜೊತೆ ಮೈತ್ರಿ ಮಾಡೋದಕ್ಕಿಂತ ಮೊದಲು ಯಾವ ರೀತಿಯಲ್ಲಿ ಬಿಜೆಪಿನ ಟೀಕಿಸ್ತಿತ್ತು ಮತ್ತು RSS ನನ್ನ ಟೀಕಿಸ್ತಾ ಇತ್ತು ಅನ್ನೋದನ್ನ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಮತ್ತೆ ಎಲ್ಲದೂ ಅದು ಜನಜನಿತ ಮತ್ತು ಎಲ್ರಿಗೂ ಕೂಡ ಲೋಕಸತ್ಯ. ಅದು ಹಿಂದೆ ಉಳಿದಿಲ್ಲ, ಯಾರಿಗೂ ಗೊತ್ತಿಲ್ಲದೆ ಇರುವಂತ ವಿಷಯ ಏನಲ್ಲ. ಸ್ವತಃ ಜೆಡಿಎಸ್ನ ವರಿಷ್ಠರೇ ಆಗಿರುವಂತಹ ದೇವೇಗೌಡರು ಬಿಜೆಪಿಯ ಇನ್ನೊಂದು ಸಾಂಸ್ಕೃತಿಕ ಮುಖವಾಗಿರುವಂತಹ RSS ನನ್ನ ನಿಷೇಧಿಸಬೇಕು ಅನ್ನೋದನ್ನ ಹೇಳಿತು. ಆ ರೀತಿಯ ಒಂದು ಸಿದ್ಧಾಂತವನ್ನ ಪಾಲಿಸ್ತಿದ್ದಂತಹ ಜೆಡಿಎಸ್ ಜೊತೆಗೆ ಈಗ ಬಿಜೆಪಿ ಸೇರ್ಕೊಂಡಿರೋದ್ರಿಂದ, ಎನ್ಡಿಎ ಭಾಗ ಆಗಿರೋದ್ರಿಂದ
ಇಲ್ಲಿ ಕೂಡ ಅಂದ್ರೆ JDS ನಲ್ಲೂ ಕೂಡ ಹಿರಿಯ ನಾಯಕರೆಲ್ಲರೂ ಕೂಡ ಕಾಂಗ್ರೆಸ್ನಂತ ಕೆಲವರು ಮುಖ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ GT ದೇವೇಗೌಡರು ಒಂದ್ ಹಂತಕ್ಕೆ ಕಾಂಗ್ರೆಸ್ ಪರವಾಗಿ ಇದ್ದಾರೆ, ಒಂದ್ ಹೆಜ್ಜೆ ಆಚೆಗೆ ಇಟ್ಟಿದ್ದಾರೆ ಅನ್ನೋದು. ಸಿದ್ದರಾಮಯ್ಯನವರ ಪರವಾಗಿ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ, ಅಂದ್ರೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ. ಬಹುಶಃ ನೆಕ್ಸ್ಟ್ ಎಲೆಕ್ಷನ್ ಒಳಗಡೆ ಅಥವಾ ನೋಡಿ ಹೊರಟ್ಟಿ ಅವರು ಸಭಾಪತಿಗಳು ಬಸವರಾಜ್ ಹೊರಟ್ಟಿ ಅವರು, ಅವರು ಮೂಲತಃ JDS ಇದ್ರೂ ಕೂಡ ಈ ಅವರ ರಾಜಕೀಯದ ಕೊನೆಯ ಕಾಲಘಟ್ಟದಲ್ಲಿ ಕಾಂಗ್ರೆಸ್ಗೆ ಬಂದು ಒಂದಿಷ್ಟು ಅಂದ್ರೆ JDS ಮೂಲ ಸಿದ್ಧಾಂತವನ್ನ ಯಾರು ನಿಜಕ್ಕೂ ಒಪ್ಪುತ್ತಾ ಇದ್ರೋ ಅವರು ಈಗ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವ ಕಾರಣಕ್ಕೋಸ್ಕರವಾಗಿ ಹಿರಿಯ ತಲೆಗಳೆಲ್ಲವೂ ಕೂಡ JDS ನಿಂದ ವಿಮುಖರಾಗ್ತಿದ್ದಾರೆ ಅನ್ನುವಂಥ ಚರ್ಚೆ ಇದೆಯಲ್ಲ. ಸೊ ಇದೆಲ್ಲವೂ ಕೂಡ JDS ಮತ್ತು ಬಿಜೆಪಿಯಲ್ಲಿ ಆಂತರಿಕವಾಗಿ ಭಯ ಹುಟ್ಟಿಸಿದೆ. ಅದಕ್ಕೋಸ್ಕರವಾಗಿ ಎರಡೂ ಪಕ್ಷಗಳು ಸಮನ್ವಯ ಸಮಿತಿ ಮಾಡಬೇಕು, ನಾವು ಸಾಂಘಿಕವಾಗಿ ಏನು ರಾಜ್ಯ ಸರ್ಕಾರದ ವಿರುದ್ಧವಾಗಿ ರಾಜ್ಯ ಸರ್ಕಾರದ ವೈಫಲ್ಯವನ್ನ ಪ್ರಶ್ನಿಸಬೇಕು ಅನ್ನುವುದಕ್ಕಾಗಿ ಬಣ್ಣೆ ಮಾಡಿದ್ದಾರೆ ಅನ್ನೋದು. ಅಂದ್ರೆ ಇಷ್ಟು ದಿನವರೆಗೂ ಅವರು ವಿಫಲ ಆಗಿದ್ದಾರೆ ಅನ್ನೋದು ಕಾರಣ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿದ್ದಂತೆ ಒಂದೊಂದೇ ಅಸ್ತ್ರ ಕೊಡೋದಕ್ಕೆ ಶುರು ಮಾಡ್ತಾರೆ. ಆರಂಭಿಕವಾಗಿ ವಾಲ್ಮೀಕಿ ಇರ್ಬೋದು, ಮುಡಾ ಪ್ರಕರಣ ಇರ್ಬೋದು, ಕಮಿಷನ್ ದಂಧೆಯ ಆರೋಪಗಳಿರ್ಬೋದು, ಜೊತೆಯಲ್ಲಿ ಕಾಂಗ್ರೆಸ್ಸಿನ ನಾಯಕರೇ ಬಹಿರಂಗವಾಗಿ ಇಲ್ಲಿ ಅನೇಕ ಇಲಾಖೆಗಳಲ್ಲಿ ತಪ್ಪಾಗ್ತಾ ಇದೆ, ಅಕ್ರಮಗಳು ನಡೀತಾ ಇದೆ ಅಂದ್ರಲ್ಲೂ ಕೂಡ ಇವರು ಒಂದು ಕಡೆ ಪಾದಯಾತ್ರೆ ಇದು ಮಾಡ್ತಾ ಇದ್ರೆ ಸಂಪೂರ್ಣವಾಗಿ JDS ನಿಂದ ಬೆಂಬಲಗಳು ಸಿಗ್ತಾ ಇರಲಿಲ್ಲ, ಅಲ್ಲೊಂದಿಷ್ಟು ಗೊಂದಲಗಳಿತ್ತು. ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಒಂದಿಷ್ಟು ಬಿಜೆಪಿ ಒಂದು ಹೆಜ್ಜೆ ಜಾಸ್ತಿ ಪ್ರಾಬಲ್ಯವನ್ನ ತೋರ್ತಾ ಇದೆ ಅನ್ನೋ ಫ್ಯಾಕ್ಟರ್ ಕೂಡ ಎಲ್ಲೋ JDS ಅಲ್ಲಿರುವಂತಹ ನಾಯಕರಲ್ಲೇ ಅಸಮಾಧಾನ ಇರೋದು ಬಹಳ ಎದುರು ನೋಡಿ. ಈ JDS ನಲ್ಲಿ ಈಗ ಇರುವಂತಹ ಹಿರಿಯ ನಾಯಕರು ಯಾರೂ ಕೂಡ ಬಿಜೆಪಿ ಸಿದ್ಧಾಂತವನ್ನು ಒಪ್ಪೋದಿಲ್ಲ. ಸೊ ನೋಡಿ, ಈ JDS ನ ಹಿರಿಯ ನಾಯಕರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ HD ದೇವೇಗೌಡರು ತನಗೊಂದು ಕೇಂದ್ರದಲ್ಲಿ ಅಧಿಕಾರ ಸಿಗಬೇಕು, ತನ್ನ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ವಿಧಾನಸಭಾ ಚುನಾವಣೆಯಲ್ಲೂ ತೀವ್ರ ಹಿನ್ನಡೆ. ಹಾಗಾಗಿ ಒಂದೇ ಒಂದು ಸೀಟು ಅವರದ್ದೇ ಸೀಟು, ಹಾಗಾಗಿ ಲೋಕಸಭೆಯಲ್ಲಿ ಗೆದ್ದಿರೋದು ಒಂದೇ ಸೀಟು. ಹಾಗಾಗಿ ಅವರಿಗೊಂದು ಮೈತ್ರಿ ಆಗಿರೋ ಕಾರಣಕ್ಕೋಸ್ಕರವಾಗಿ ಅದೊಂದು ಒಪ್ಪಂದ ಆಗಿತ್ತು, ನಿಮ್ಗೊಂದು ಕೇಂದ್ರ ಸಚಿವ ಸ್ಥಾನ ಕೊಡ್ತೇನೆ ಅನ್ನೋದು. ಹಾಗಾಗಿ ಅವರಿಗೊಂದು ಕೇಂದ್ರ ಸಚಿವ ಸ್ಥಾನ ಕೊಡ್ತು. ಹಿಂದೆ ಆರೋಪ ಮಾಡ್ತಿದ್ದದನ್ನ ಈಗ ಮೈತ್ರಿಯಲ್ಲಿ ಇರುವಾಗ ಮಾಡೋದಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಬೆಳವಣಿಗೆ ಆದಾಗ, ರಾಜಕೀಯ ಬೆಳವಣಿಗೆ ಆದಾಗ, ಬಿಜೆಪಿ ವಿರುದ್ಧ ಆಗದಾಗ ಕುಮಾರಸ್ವಾಮಿ ಅವರು ಬಾಯಿ ಮುಚ್ಕೊಂಡು ಕೂತಿದ್ರು. ಸೊ RSS ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಎಲ್ಲಿಯೂ ಕೂಡ ಅವರು ಧ್ವನಿ ಎತ್ತಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಕಾಣಿಸುತ್ತೆ. ಅವರ ಸಾಮಾಜಿಕ ಜಾಲತಾಣಗಳಲ್ಲಿರಲಿ ಅಥವಾ ಮಾಧ್ಯಮಗಳ ಹೇಳಿಕೆಯಲ್ಲಿರಲಿ ಒಂದು ಖಂಡಾತುಂಡವಾಗಿ ಮಾತಾಡುವಂತಹ ಮೈತ್ರಿಯ ಅವರು ಅಂಗಪಕ್ಷ ಆಗಿರುವ ಕಾರಣಕ್ಕೋಸ್ಕರ ಮಾತನಾಡುವಂಥ ಯಾವ ಪ್ರಯತ್ನವನ್ನು ಮಾಡಿಲ್ಲ. ಯಾಕೆಂದ್ರೆ ರಾಜಕೀಯದ ಹಿನ್ನೆಲೆ, ಅವರ ತಂದೆ JDS ನ ಸೆಕ್ಯುಲರ್ JDS ಅನ್ನ ಯಾವ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ರು, ಮತ್ತೆ ಎಷ್ಟೆಲ್ಲ ಹಿರಿಯ ನಾಯಕರನ್ನ ಈ ಕರ್ನಾಟಕ ರಾಜಕೀಯಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಒಂದ್ ಹಂತಕ್ಕೆ ಇವರು ಬಿಜೆಪಿ ಜೊತೆಗೆ ಸೇರ್ಕೊಂಡಾದಾಗ HD ಕುಮಾರಸ್ವಾಮಿ ಅವರಿಗೆ ಮಾತಾಡೋದಕ್ಕೂ ಇಲ್ಲ, ಬಿಡೋಂಗಿಲ್ಲ, ಬಿಸಿ ತುಪ್ಪವಾಗಿ ಹೋಯ್ತು. ಹಾಗಾಗಿ ಸೊ ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಅವರ ಮಗ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಬಿಜೆಪಿಯ ಸಿದ್ಧಾಂತವನ್ನ ಒಪ್ಕೊಂಡು ಅದೇ ರೀತಿಯಲ್ಲಿ ಅವರು ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಅವರು JDS ನ ಹಿರಿಯ ಮುಖಗಳೆಲ್ಲರೂ ಕೂಡ ವಿಮುಖರಾಗ್ತಿರುವಂತಹ ಕಾರಣಕ್ಕೋಸ್ಕರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡುವಂತ ಪ್ರಯತ್ನ ಆಗ್ತಾ ಇದೆ. ಅದೆಲ್ಲದಕ್ಕೂ ಕೂಡ ತಯಾರಿ ಆಗ್ತಾ ಇದೆ. ನವೆಂಬರ್ ನಲ್ಲಿ JDS ಕೂಡ ಒಂದು ಕ್ರಾಂತಿ ಆಗುತ್ತೆ ಅನ್ನುವಂತ ಚರ್ಚೆ ಇದೆ. ಸೊ ಇದೆಲ್ಲವೂ ಜೊತೆಯಲ್ಲಿ ಈಗ ಮತ್ತೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. ದೋಸ್ತಿಯನ್ನ ಬಲಪಡಿಸಲು ಸಮಿತಿ ರಚನೆಗೆ ಮೈತ್ರಿ ತಯಾರಿ ಮಾಡಿಕೊಳ್ತಿದೆ. ದೋಸ್ತಿಯನ್ನ ಬಲಪಡಿಸುವುದಕ್ಕೆ ಸಮನ್ವಯ ಸಮಿತಿ ರಚನೆಗೆ ಮೈತ್ರಿ ಸಿದ್ಧತೆ ಮಾಡ್ಕೊಂತಿದ್ದಾರೆ. ಈಗ ನೋಡಿ, GBA ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ರೆಡಿ ಆಗ್ತಿದ್ದಾರೆ. ಉಭಯ ಪಕ್ಷಗಳ ರಣತಂತ್ರ ಈಗಿನಿಂದಲೇ ಶುರುವಾಗಿದೆ. ಕಳೆದ ವಿಧಾನಸಭಾ ಲೋಕಸಭಾ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದ ಸೋಲನ್ನ ಕಂಡಿರ್ತಾರೆ. ಕಾಂಗ್ರೆಸ್ ವಿರುದ್ಧ ಪರೋಕ್ಷವಾಗಿ ಸೋಲನ್ನ ಒಪ್ಪಿಕೊಂಡು ಬಿಟ್ರ ಹಾಗಾದ್ರೆ ಇದೇ ಪ್ರಶ್ನೆ ಈಗ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕೂಡ ಬಿಜೆಪಿ ಮತ್ತು JDS ವಲಯದಲ್ಲಿ ಕಂಡು ಬರ್ತಾ ಇರೋದು. ಈ ದೋಸ್ತಿ ಪಡೆಯನ್ನು ನಾವು ಗಟ್ಟಿ ಮಾಡ್ಕೋಬೇಕು, ಬಲವಾಗಿ ಕಾಂಗ್ರೆಸ್ ವಿರುದ್ಧ ತೊಡೆತಟ್ಟಿ ನಿಲ್ಬೇಕನ್ನೋದಾಗಿ ಸಮನ್ವಯ ಸಮಿತಿ. ಶಿವರಾಜ್, ಒಂದು ನಾವು ಗಮನಿಸಬೇಕಿಲ್ಲಿ, ಇಷ್ಟು ವರ್ಷಗಳಾಗಿದೆ ದೋಸ್ತಿ ಮಾಡ್ಕೊಂಡಿದ್ದಾರೆ, ಅನೇಕ ಅಸ್ತ್ರಗಳು ಸಿಕ್ಕಿದ್ರು ಕೂಡ ಎಲ್ಲೋ ವಿಫಲ ಆಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಮುಂದಿನ ಚುನಾವಣೆಗೆ ಇಂತಿಂತವರಿಗೆ ಟಿಕೆಟ್ ಕೊಡ್ತೀವಿ ಅನ್ನೋ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಆರಂಭ ಆಗಿತ್ತು. ಯಡಿಯೂರಪ್ಪನವರು ಒಂದಿಷ್ಟು ಜನ ನಾನು ಕೊಡ್ತೀನಿ ಅನ್ನುವಂಥದ್ದು ಅಥವಾ JDS ಭಾಗದಿಂದ ಬರುವಂತ ವಿಚಾರಗಳು ಕೂಡ ಎಲ್ಲೋ ಒಂದಿಷ್ಟು ಗೊಂದಲ ಕಾರಣ ಆಗಿತ್ತು. ಹೌದು, ಎಕ್ಸಾಕ್ಟ್ಲಿ ಈಗ ಈ ಸಮನ್ವಯ ಸಮಿತಿಯ ಅನಿವಾರ್ಯತೆ ಎರಡು ಪಕ್ಷಕ್ಕೆ ಇದೆಯಾ ಅಂತ? ಖಂಡಿತವಾಗಿ ಇದೆ. ನೋಡಿ,
ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿಯೇ ಈ ಮೈತ್ರಿ ಪಕ್ಷಗಳ ಸಮನ್ವಯ ಸಮಿತಿಯ ಚರ್ಚೆಗಳು ಬಂದಿತ್ತು ಅಂತ. ಸೊ ಆದ್ರೆ ಕಾರಣಾಂತರಗಳಿಂದ ಈ ಸೀಟು ಹಂಚಿಕೆ ಅವಿವು ಎಲ್ಲವೂ ರಾಜಕೀಯ ಬೆಳವಣಿಗೆಯಲ್ಲಿ ಈ ಎರಡು ಪಕ್ಷಗಳಲ್ಲಿ ಒಂದು ಸಮನ್ವಯ ಬಾರದೇ ಇರುವ ಕಾರಣಕ್ಕೋಸ್ಕರವಾಗಿ ಆ ಸಮನ್ವಯ ಸಮಿತಿ ಮುಂದೆ ಎಕ್ಸ್ಟೆಂಡ್ ಆಗ್ತಾ ಹೋಯ್ತು. ಈಗ ನೋಡಿ, ಬಿಜೆಪಿಯಲ್ಲಿ ಯಡಿಯೂರಪ್ಪನವರನ್ನ ಒಂದು ಹಂತಕ್ಕೆ ಬದಿಗೆ ಸರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಅವರ ನಾಯಕತ್ವವನ್ನ ರೆಬಲ್ ಟೀಮ್ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಿದೆ. ಸೊ ಅವರ ಅಸ್ತಿತ್ವವನ್ನು ಕೂಡ ಉಳಿಸ್ಕೊಳ್ಬೇಕು. ಆಮೇಲೆ ಈಗ ಯಾರು ವಿಜೇಂದ್ರ ಅವರು ಕೂಡ ಈ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ, ನಿಖಿಲ್ ಕುಮಾರಸ್ವಾಮಿ ಅವರನ್ನ, ದೇವೇಗೌಡರನ್ನ ಅಥವಾ ಆ ಜೆಡಿಎಸ್ ರಾಜಕೀಯವನ್ನ ಟೀಕಿಸಿದವ್ರೆ. ಆಮೇಲೆ ಆ ಕಡೆಯಿಂದಲೂ ಇವರನ್ನ ಟೀಕಿಸಿದವ್ರೆ. ಈಗ ಒಟ್ಟಿಗೆ ಸೇರ್ತಾ ಇರೋದು ಏನ್ ಕೇಳಿದ್ರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಕಾರಣಕ್ಕೋಸ್ಕರವಾಗಿ. ನೋಡಿ, ಯತ್ನಾಳ್ ಅಲ್ಲಿ ಹೋಗಿ ಒಂದು ರಾಜಕೀಯ ಮಾಡೋದಕ್ಕೆ ಹೋದ್ರು. ಜೊತೆಗೆ ನಾವು ಆ ಭಾಗದಲ್ಲೂ ಗಟ್ಟಿ ಇರಬೇಕು ಅಂತ, ಮಂಡ್ಯದಲ್ಲಿ ನಾವು ಗಟ್ಟಿ ನಿಲ್ಲಬೇಕು, ಮಂಡ್ಯದಲ್ಲಿ ನಾವು ಇಬ್ರು ಒಟ್ಟಾಗಿ. ಆಮೇಲೆ ಡಿ.ಕೆ.ಶಿ ಅವರು ಕೂಡ ಆ ಭಾಗದಲ್ಲಿ ಈಗ ಪ್ರಭಾವಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಿಂದ ಆ ಭಾಗದಲ್ಲಿ ಜೆಡಿಎಸ್ ನೋಡಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಾಸನದಲ್ಲಿ ಹಿಂಗಾಯ್ತು. ಪ್ರಜ್ವಲ್ ರೇವಣ್ಣನ ಕೇಸ್ ಆದ್ಮೇಲಂತೂ ಜೆಡಿಎಸ್ ಗೆ ಒಂದ್ ರೀತಿಯಲ್ಲಿ ಮುಖಮಂಗ ಆಯ್ತು. ಅದಾದ್ಮೇಲೆ ಅಲ್ಲಿ ಶ್ರೇಯಸ್ ಪಟೇಲ್ ಬಂದ್ರು. ಆಮೇಲೆ ಉಪಚುನಾವಣೆಯಲ್ಲೂ ಕೂಡ ಚಂದ್ರಪಟ್ಟಣದಲ್ಲಿ ಸಿ.ಪಿ. ಯೋಗೇಶ್ವರ್ ಬಂದ್ರು. ಸೊ ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ರಾಜಕೀಯವಾಗಿ ನಾವು ಸೋಲ್ತಿದ್ದೇವೆ ಅನ್ನೋದನ್ನು ಒಳಗೊಳಗೆ ಈ ಎರಡು ಪಕ್ಷಗಳು ಒಪ್ಕೊಂಡ್ವಾ ಅನ್ನುವಂತ ಚರ್ಚೆಯು ಕೂಡ ಇಲ್ಲಿ ಬರ್ತಾ ಇದೆ. ಯಾಕಂತಂದ್ರೆ ಒಂದು ಕಡೆ ಶ್ರೀರಾಜ್ ನಾವಲ್ಲಿ ಗಮನಿಸೋದಾದ್ರೆ, ಅಂದ್ರೆ ಉಪಚುನಾವಣೆಯಲ್ಲೂ ಕೂಡ ಸೋಲ್ ನೋಡುವಂತ ಪರಿಸ್ಥಿತಿಗಳು ಬಂತು. ಮತ್ತೊಂದು ಕಡೆಯಲ್ಲಿ ಒಂದು ಕಾಲದಲ್ಲಿ ಇದು ಜೆಡಿಎಸ್ಸಿನ ಭದ್ರಕೋಟೆ ಅನ್ನೋದಾಗಿ ಜೆಡಿಎಸ್ಸಿನ ಬಾವುಟ ಹಾರ್ತಿತ್ತು. ಈಗ ಅಲ್ಲೆಲ್ಲ ಕಡೆ ಕಾಂಗ್ರೆಸ್ಸಿನ ಬಾವುಟನೇ ಹಾರ್ತಾ ಇದೆ. ಸೊ ಹಂಗಾಗಿ ಒಂದು ಕಡೆ ತಮ್ಮ ಬಲ ಕಳ್ಕೊಳ್ತಾ ಇದೀವಿ, ಮತ್ತೆ ಆ ಪ್ರಾಬಲ್ಯವನ್ನ ಮಾಡ್ಕೋಬೇಕು ಅನ್ನೋದು ಒಂದಾದ್ರೆ, ಯಾವಾಗ ಕುಮಾರಸ್ವಾಮಿ ಅವರು ಕೇಂದ್ರದತ್ತ ಹೋಗ್ತಾರೆ ಅಲ್ಲಿ ಎಲ್ಲೋ ಒಂದು ಕಡೆ ಜೆಡಿಎಸ್ ನಲ್ಲಿ ಸಂಘಟನೆ ಮಾಡೋದ್ರಲ್ಲಿ ವಿಫಲ ಆದಂತ ಕಾಣಿಸ್ತಾ ಇದೆ. ಅಲ್ಲೂ ಕೂಡ ಕ್ರಾಂತಿ ಮಾತು ಬರ್ತಿದೆಯಲ್ಲ. ಹೌದು, ಕ್ರಾಂತಿ ಮಾತು ಯಾಕೆ ಬರ್ತಿದೆ ಕೇಳಿದ್ರೆ, ದೇವೇಗೌಡರ ಸಿದ್ಧಾಂತವನ್ನ ಹಿಡ್ಕೊಂಡು ನಿಖಿಲ್ ಕುಮಾರಸ್ವಾಮಿ ರಾಜ್ಯಾದ್ಯಂತ ಓಡಾಡ್ತಿಲ್ಲ. ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ಎಲ್ಲಾ ವಿಷಯ ನಿಮ್ಗೆ ಎಲ್ಲಿದ್ಯಾಪ ಅದೆಲ್ಲ ಗೊತ್ತಲ್ಲ. ಅಂದಿನಿಂದಲೇ ನಿಖಿಲ್ ಕುಮಾರಸ್ವಾಮಿಯನ್ನ ಅಫ್ರಂಟ್ ಗೆ ತರಬೇಕು ಅನ್ನುವಂತ ಪ್ರಯತ್ನ ಆಯ್ತು ಅಂತ. ಎಚ್.ಡಿ. ಕುಮಾರಸ್ವಾಮಿ ಒಂದು ದೊಡ್ಡ ಸಮಾವೇಶ ಮಾಡ್ಕೊಂಡು ಅಲ್ಲೆಲ್ಲೋ ಆಗಿ ಅದೆಲ್ಲ ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಆಯ್ತು, ರಾಜಕೀಯವಾಗಿಯೂ ಕೂಡ ಚರ್ಚೆ ಆಯ್ತು. ಅಲ್ಲಿಂದಲೇ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮುಂದಕ್ಕೆ ತರಬೇಕು. ಅದಾದ್ಮೇಲೆ ಪ್ರಜ್ವಲ್ ರೇವಣ್ಣನ್ ಕೇಸ್ ಆದ್ಮೇಲಂತೂ ಕುಮಾರಸ್ವಾಮಿ ಅವರಿಗೊಂದು ನನ್ನ ರಾಜಕೀಯದಲ್ಲಿ ಜೆಡಿಎಸ್ ದೊಡ್ಡ ಕಪ್ಪು ಚುಕ್ಕಿ ಆಯ್ತು. ಆಮೇಲೆ ತನ್ನ ಮಗನನ್ನ ರೇವಣ್ಣನವರ ಒಂದು ರಾಜಕೀಯವನ್ನ ಒಂದ್ ಹಂತಕ್ಕೆ ಒಳಗೆ ಕುಟುಂಬದಲ್ಲಿಯೇ ವೈಮನಸ್ಸಿತ್ತು. ಅವ್ರದ್ದು ಪಕ್ಷ ಒಂದೇ ಆದ್ರೂ ಕೂಡ ಅವರ ಕುಟುಂಬದಲ್ಲಿ ಇರುವಂತಹ ಸಣ್ಣ ವೈಮನಸ್ಸು. ಆಮೇಲೆ ದೇವೇಗೌಡರು ಸಣ್ಣ ಮಗನಿಗೆ ಮುಖ್ಯಮಂತ್ರಿ ಸ್ಥಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು, ನಂಗ್ ಮಾಡಿಲ್ಲ ಅನ್ನೋದೆಲ್ಲ ರೇವಣ್ಣವರಲ್ಲಿ ಇತ್ತು. ಸೊ ಅದಾಗಿ ಅದಕ್ಕೋಸ್ಕರವೇ ಕುಮಾರಸ್ವಾಮಿ ಅವರು ಕಾಯ್ತಿದ್ರು ಅಂತ ಅನ್ಸುತ್ತೆ. ಅದಾದ ಬೆನ್ನಿಗೆ ನೋಡಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಯಾವ ರೀತಿಯಲ್ಲಿ ಜೆಡಿಎಸ್ ನಲ್ಲಿ ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟರು ಅಂತ. ಈಗ ನೋಡಿ, ಇತ್ತೀಚೆಗಷ್ಟೇ ನಿಖಿಲ್ ಕುಮಾರಸ್ವಾಮಿ ಅಂದ್ರೆ ಯುವ ಘಟಕದ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಿ ಆದ್ರು. ಅದಾದ್ಮೇಲೆ ಈಗ ರಾಜ್ಯಾಧ್ಯಕ್ಷ ಅಂತೆ. ಎಷ್ಟು ಬೇಗ ಬೆಳವಣಿಗೆ. ಅದೆಲ್ಲವನ್ನ ಗಮನಿಸ್ತಾ ಹೋದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ದೇವೇಗೌಡರ ಸಿದ್ಧಾಂತವನ್ನ ಹಿಡ್ಕೊಂಡು ಮಾತನಾಡ್ತಿಲ್ಲ ಅನ್ನೋದು ಜೆಡಿಎಸ್ ನಲ್ಲಿ ಇರುವಂತಹ ಹಿರಿಯ ನಾಯಕರೇ ಹೇಳುವಂತಹ ಒಂದು ಚರ್ಚೆ, ಮತ್ತು ರಾಜ್ಯಾದ್ಯಂತ ಇರುವಂತಹ ಜೆಡಿಎಸ್ ನ ಸಿದ್ಧಾಂತವನ್ನು ಒಪ್ಪುವಂತಹ ನಾಯಕರು ಅಥವಾ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯವನ್ನು ಒಪ್ಪೋದಿಲ್ಲ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಅಸ್ತಿತ್ವ ಉಳಿಸಿಕೊಳ್ಬೇಕನ್ನುವಂತಹ ನಿಟ್ಟಿನಲ್ಲಿ ಆಗ್ತಿರುವಂತಹ ಸಮನ್ವಯ ಸಮಿತಿ ಹೊರತು ಬೇರೆ ಏನಲ್ಲ ಅಂತ ಕಾಣಿಸುತ್ತೆ. ಜೊತೆಯಲ್ಲಿ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಮೈತ್ರಿಯ ವಿಚಾರ ಮುನ್ನೆಲೆಗೆ ಬಂದಿದೆ. ಸೀಟು ಗೊಂದಲವಾಗ್ತಿದ್ದಂತೆ ಈಗಿನಿಂದಲೇ ರಣತಂತ್ರವನ್ನ ಹೆಣಿತಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮುಂದೆ ಸಾಗುವಂತ ಎಲ್ಲಾ ಸಾಧ್ಯತೆ ಇದೆ. ಸೀಟು ಗೊಂದಲವಾಗ್ತಿದ್ದಂತೆ ಆ ವಿಚಾರವಾಗಿ ಈಗಲಿಂದಲೇ ರಣತಂತ್ರವನ್ನ ಹೆಣೆತಿದ್ದಾರೆ. ಲೋಕಸಭಾ ಚುನಾವಣೆಯ ವೇಳೆಯಲ್ಲೂ ಕೂಡ ಚರ್ಚೆಗೆ ಬಂದಿದ್ದಂತ ವಿಚಾರ ಇದು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ನೆಪದಲ್ಲಿ ಸಮಿತಿ ರಚನೆ ಮಾಡ್ತಿದ್ದಾರೆ. ಹಾಗಾದ್ರೆ ಏಕಾಂಗಿಯಾಗಿನೇ ಗೆದ್ದು ತೋರಿಸ್ತೇವೆ ಅನ್ನೋದಾಗಿ ಪಕ್ಷಗಳು ಹೇಳ್ತಾ ಇದ್ವು. ಆದ್ರೆ ಕಾಲ ಬದಲಾಗ್ತಾ ಇದೆ. ಮತ್ತೆ ದೋಸ್ತಿಗಳು ಒಂದಾಗಿದ್ದಾರೆ. ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಸೇರಿದಂತೆ ಬಿಜೆಪಿ ಪಡೆ ಹೋಗಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಈಗಾಗಲೇ ದೋಸ್ತಿ ಮಾಡ್ಕೊಂಡಿತ್ತು. ಒಂದು ಆರಂಭಿಕವಾಗಿ ಈ ಮಾತು ನಾವು ಗಮನಿಸಲೇಬೇಕು. ನಾವು ಸ್ಥಳೀಯ ಚುನಾವಣೆ, ಅದು ಜಿಬಿ ಇರುವಂತದ್ದು, ಪಂಚಾಯತಿಗೆ ಸಂಬಂಧಪಟ್ಟಂತ ಚುನಾವಣೆ ಇದ್ರು ಕೂಡ ನಾವು ಏಕಾಂಗಿಯಾಗಿ ಹೋರಾಟ ಮಾಡ್ತೀವಿ, ನಾವು ಗೆಲ್ತೀವಿ ಆಗತ್ತೆ ಅನ್ನೋದಾಗಿ ಒಂದು ದೋಸ್ತಿ ಮಾಡ್ಕೊಂಡಿದ್ರು ಕೂಡ ತಮ್ಮದೇ ಆದಂತ ರಾಜಕೀಯ ನಿಲುವುಗಳು ವಿಭಿನ್ನವಾಗಿತ್ತು. ಬಟ್ ಈಗ ಕಾಂಗ್ರೆಸ್ಸಿನ ಗ್ಯಾರಂಟಿ, ಕಾಂಗ್ರೆಸ್ ಸರ್ಕಾರ ಇರುವಂತ ಈ ಎಲ್ಲ ಅಂಶಗಳನ್ನು ನೋಡ್ತಾ ಎಲ್ಲೋ ಒಂದು ಕಡೆ ಅವರಲ್ಲೇ
ಇಲ್ಲ ಕಾಂಗ್ರೆಸ್ ಓವರ್ಟೇಕ್ ಮಾಡ್ತಾ ಇದೆ ಅನ್ನೋದಾಗ ತಂತ್ರ ಮಾಡ್ತಿದಾರಾ ಅಂತ? ಖಂಡಿತ ಹೌದು. ನೋಡಿ, ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆದ್ಮೇಲೆ ಡಿ.ಕೆ. ಇತ್ತೀಚೆಗೆ 6 ದಿನಗಳು ಅಲ್ಲೆಲ್ಲ ಹೋಗಿ ನಗರ ಪಾಲಿಕೆಗಳಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಅದನ್ನೆಲ್ಲ ಮಾಡಿದ್ರಲ್ಲ, ಅಲ್ಲಿ ಸ್ಥಳೀಯ ಜನರನ್ನ ಹೇಳೋದು. ಸೊ ಇದೆಲ್ಲವನ್ನು ಕೊಡಿ ಗಮನಿಸ್ತಾ ಹೋದ್ರೆ ರಾಜಕೀಯವಾಗಿ ಎಷ್ಟು ಸ್ಪಷ್ಟವಾಗಿ ಅವರು ಎರಡೂ ಕಡೆಯಿಂದ ರಣತಂತ್ರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬೇಕು. ಮತ್ತೆ ಸ್ಥಳೀಯ ಸಂಸ್ಥೆಗಳ ಚರ್ಚೆಗಳು ಕೂಡ, ಅಂದ್ರೆ ಚುನಾವಣೆಗೆ ಬರ್ತಿರುವಂತಹ ಚರ್ಚೆಗಳು ಕೂಡ. ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್ಗೆ ಒಂದು ಸ್ಪಷ್ಟ, ಅಂದ್ರೆ ಫ್ರೀ ಬೀಸ್ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಹಾಗಾಗಿ ಈ ಸ್ಥಳೀಯ ಚುನಾವಣೆಗಳಲ್ಲಿ ನಮ್ಮ ಸಿದ್ಧಾಂತವನ್ನ ಜನರು ಒಪ್ಪುದಿಲ್ಲ, ಫ್ರೀ ಬೀಸಿಗೆ ಒಪ್ಪುತ್ತಾರೆ ಅನ್ನುವಂಥದ್ದೇನೋ ಒಂದು ಸಣ್ಣ ಭಯ ಭೀತಿ ಎರಡು ಪಕ್ಷಗಳಲ್ಲಿ ಎದ್ದು ಕಾಣಿಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನೋಡಿ, ಬೆಂಗಳೂರಿನಲ್ಲಿರುವಂತಹ 4 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿರಬಹುದು. ಆದ್ರೆ ಈ GBA ಪ್ರಾಧಿಕಾರದ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಒಂದು ಹಂತಕ್ಕೆ ಬೇರೆ ರೀತಿಯ ಒಂದು ಚರ್ಚೆಗೆ ಮುಂದಿಡುತ್ತಾ. ನೋಡಿ, ಬೃಹತ್ ಬೆಂಗಳೂರು ಪ್ರಾಧಿಕಾರವನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ನಾವು ಮಾಡಿಕೊಂಡು ಎಲ್ಲ 5 ನಗರ ಪಾಲಿಕೆಗಳನ್ನ ಮಾಡಿ ಎಲ್ಲಾ ಭಾಗಗಳಿಗೂ ನಾವು ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ದೇವೆ. ಎಲ್ಲಾ ಪಾಲಿಕೆಗಳಿಗೂ ನಾವು ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ನೀವು ನಮ್ಗೆ ಓಟ್ ಹಾಕಿ ಅನ್ನೋದು ಅಸ್ತ್ರ ಬಿಟ್ರೆ ಇವರು ಏಕಾಂಗಿಯಾಗಿ ಹೊರಡ್ತೇವೆ ಅನ್ನೋದಾದ್ರೆ ಇವರಿಗೇನು ಬೆಲೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಹಾಗಾಗಿ ಈ ರೀತಿಯ ಒಂದು ಸಮನ್ವಯ ಸಮಿತಿ ಈಗ ಅಗತ್ಯ ಇದೆ. ಸೊ ಹಾಗಾಗಿ ಅಂದ್ರೆ ಈ ಸ್ಥಳೀಯ ಚುನಾವಣೆಗಳು ಮತ್ತೆ GBA ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆಗ್ಬೇಕಾಗಿರುವಂತ ಸಮನ್ವಯ ಸಮಿತಿಯನ್ನ ಈಗ ಒಂದು ನೆಪವಾಗಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಆಲ್ರೆಡಿ ಆಕ್ಟಿವ್ ಆಗಿ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅಂತೂ ಫುಲ್ ಆಕ್ಟಿವ್ ಆಗಿದ್ದಾರೆ. ಕಾಮಗಾರಿ ವಿಚಾರದಲ್ಲಿ ಹೋಗೋದೇನು, ಅಲ್ಲಿ ಉದ್ಘಾಟನೆ ಮಾಡೋದೇನು, ಜೊತೆಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮೀಟಿಂಗ್ ಮಾಡಿ, ಯಾವಾಗ ಗುತ್ತಿಗೆದಾರರ ವಿಚಾರ ಬಂದಾಗ್ಲೂ ಕೂಡ ಬೆಂಗಳೂರು ಅಂತ ಬಂದಾಗ ಅವ್ರನ್ನ ಕರೆದು ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಹೋಗಿ ಮೀಟಿಂಗ್ ಮೋಹನ್ ದಾಸ್ ಪೈ ಮತ್ತೆ ಕಿರಣ್ ಮಜುಂದಾರ್ ಶಾ ಅವರು ಆರೋಪ ಮಾಡಿದ್ರಲ್ಲ ಕಾಂಗ್ರೆಸ್ನ ಆಡಳಿತದ ಬಗ್ಗೆ. ಎಷ್ಟು ಒಂದ್ ಹಂತಕ್ಕೆ ಈ ಎರಡೂ ಪಕ್ಷಗಳು ಟೀಕೆ ಮಾಡಿದ್ರು. ಅಂದ್ರೆ ಅದನ್ನ ಮರೆಸುವ ಹಾಗೆ ಡಿ.ಕೆ. ಎಷ್ಟು ಆಕ್ಟಿವ್ ಆದ್ರು. ಸೊ ಇದೆಲ್ಲವನ್ನ ಕೂಡ ನಾವು ಗಮನಿಸ್ತಾ ಹೋಗ್ಬೇಕಾಗುತ್ತೆ. ಸೊ ಈ 5 ನಗರ ಪಾಲಿಕೆಗಳಿಗೆ ಪಾಲಿಕೆ ನಿರ್ಮಾಣ ಆಗಿ 1-2 ದಿನಗಳಲ್ಲಿ ಒಂದಿಷ್ಟು ಅನುದಾನವನ್ನು ಬಿಡುಗಡೆ ಮಾಡೋದ್ರ ಮುಖ್ಯವಾಗಿ, ಆಮೇಲೆ ಇದು ರಸ್ತೆ ಗುಂಡಿಗಳ ವಿಚಾರಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡ್ತು. ಆದ್ರೆ ಪ್ರತಿ ಟೀಕೆ ಹೆಂಗಿತ್ತು ಕೇಳಿದ್ರೆ ನಿಮ್ಮ ಆಡಳಿತದಲ್ಲಿ ಇದೆ ಆಗಿದ್ದು ಅನ್ನೋದನ್ನ ಮಾಡಿದ್ರು, ವಾಪಸ್ ಅದು ಉಲ್ಟಾ ಹೊಡಿತು ಅಂತ. ಸೊ ಇವೆಲ್ಲವೂ ಗಮನಿಸ್ತಾ ಹೋದ್ರೆ ಕಾಂಗ್ರೆಸ್ ಒಂದು ಏನು ಟೆಕ್ನಿಕಲಿ ಅಥವಾ ರಾಜಕೀಯ ಹೊಸ ತಂತ್ರವನ್ನು ಬಳಸ್ತಾ ಇದೆ. ಗ್ರೇಟರ್ ಬೆಂಗಳೂರು ಮಾಡಿಕೊಂಡು ಪಾಲಿಕೆಗಳನ್ನು ನಿರ್ಮಾಣ ಮಾಡಿಕೊಂಡು ಸ್ಥಳೀಯ ಮಟ್ಟಕ್ಕೆ ಹೋಗಿ ಅವೆಲ್ಲವೂ ಒಂದು ಬೇರೆ ರೀತಿಯ ರಾಜಕೀಯ ಆಗ್ತಾ ಇದ್ರು ಕೂಡ ರಾಜ್ಯದಲ್ಲಿ ಮತ್ತೆ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರ ಅವರು. ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ ಸೋಲಿನ ಭೀತಿ ಕಾಡ್ತಿದೆಯಾ? ರಾಜ್ಯದಲ್ಲಿ ಮತ್ತೆ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರ ಹಾಗಾದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು? ಎರಡೂ ಪಕ್ಷಗಳಿಗೆ ಸೋಲಿನ ಭೀತಿ ಆವರಿಸ್ಬಿಟ್ಟಿದೆಯಾ? ಎರಡೂ ಪಕ್ಷಗಳಲ್ಲಿ ನಾಯಕತ್ವದ ಸಮಸ್ಯೆ ಇದೇ ಎದ್ದು ಕಾಡ್ತಿರೋದು. ಬಿಜೆಪಿಯಲ್ಲಿ ರೆಬಲ್ ತಂತ್ರವನ್ನ ಮಣಿಸಲು ವಿಜಯೇಂದ್ರ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ. ರೆಬಲ್ಗೆ ಪರೋಕ್ಷವಾಗಿ ಟಕ್ಕರ್ ಕೊಟ್ರ ಮರಿರಾಜ ಹುಲಿ. ಇದೇ ಪ್ರಶ್ನೆ ಈಗ ಎರಡೂ ಪಕ್ಷದಲ್ಲಿ ಕಾಡ್ತಿದೆ. ನೋಡಿ, ಒಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಎರಡಲ್ಲೂ ಕೂಡ ಸೋಲಿನ ಭೀತಿ ಹಾಗಾದ್ರೆ ಅವ್ರನ್ನ ಆವರಿಸ್ಕೊಂಡ್ಬಿಡುತ್ತಾ? ಬಿಜೆಪಿಯಲ್ಲೂ ಕೂಡ ನಾಯಕತ್ವದ ಬದಲಾವಣೆ ಆಗಲೇಬೇಕು ಅಂತ ರೆಬಲ್ಸ್ ಆಕ್ಟಿವ್ ಆಗಿದ್ದಾರೆ. ಅತ್ತ ಜೆಡಿಎಸ್ ನಲ್ಲಿ ನೋಡೋದಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಡೋದು ಬೇಡ ಅನ್ನೋದಾಗಿ GT ದೇವೇಗೌಡರು ಸಾಕಷ್ಟು ಬಾರಿ ಅಸಮಾಧಾನವನ್ನ ಹೊರಗಾಕಿದ್ರು. ಹಳೆ ಮೈಸೂರು ಭಾಗ ಅಂತ ಬಂದಾಗ ಜೆಡಿಎಸ್ ಅದು ಮುಖ್ಯವಾಗಿ ಆ ಪಕ್ಷದ ನೆಲೆಗೆ ಬೇಕೇ ಬೇಕು. ಬಿಜೆಪಿಯಲ್ಲೂ ಕೂಡ ಸಮಸ್ಯೆ, ಜೆಡಿಎಸ್ ನಲ್ಲೂ ಸಮಸ್ಯೆ. ಇಬ್ರು ಕೂಡ ಒಂದೇ ದೋಣಿಯ ಪಯಣಿಗರಾಗ್ಬಿಟ್ಟಿದಾರಲ್ಲ. ಅವ್ರವ್ರ ಮನೆನೇ 100 ಬಾಗ್ಲಾಗಿದೆ. ಹೆಂಗಿದನ್ನ ಸಮರ್ಥನೆ ಮಾಡ್ಕೊಂಡು ಸಮನ್ವಯವಾಗಿ ಸಾಕ್ತಾರೆ ಅಂತ ಬಹಳ ಕಷ್ಟ. ಇದು ಬಿಜೆಪಿಯಲ್ಲಂತೂ ಬಹಳ ಕಷ್ಟ. ಅಂದ್ರೆ ವಿಜೇಂದ್ರ ಅವರ ಅಸ್ತಿತ್ವವನ್ನ ಉಳಿಸಿಕೊಳ್ಳೋದಕ್ಕೆ ಈ ರೀತಿ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ನೇರವಾಗಿ ಕಾಣಿಸ್ತಾ ಇದೆ. ಯತ್ನಾಳ್ ಮತ್ತೆ ಉಳಿದವರೆಲ್ಲರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಇಂಟರ್ನಲ್ ಮಾಹಿತಿ ಇದೆ. ಅಂದ್ರೆ ದೆಹಲಿಗೆ ಹೋಗಿ ಇವರ ರಾಜಕೀಯದ ಒಳಗುಟ್ಟನ್ನ ಇವರು ನಿಮ್ಗೆ ಹೇಳ್ತಾ ಇರೋದೇ ಬೇರೆ, ಇವ್ರು ಮಾಡ್ತಾ ಇರೋದೇ ಬೇರೆ ಅನ್ನೋದನ್ನೆಲ್ಲ ಅಲ್ಲಿ ಹೋಗಿ ಹೈಕಮಾಂಡ್ಗೆ ತಲುಪಿಸುವಂತ ವಿಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಕೂಡ ಇದೆ. ಆಮೇಲೆ ಯತ್ನಾಳ್ ತಾನು ಹೊಸ ಪಕ್ಷವನ್ನ ಕಟ್ಟುತ್ತೇನೆ ಅನ್ನೋದನ್ನ ಹೇಳ್ಕೊಂಡಿದ್ರು. ಆದ್ರೆ ಈಗ ಕಟ್ಟೋದಿಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಯಾಕೆ ಹೇಳ್ತಿದ್ದಾರೆ? ಹೈಕಮಾಂಡ್ ಏನಾದ್ರೂ ಬೇರೆ ರೀತಿಯ ಸೂಚನೆ ಕೊಟ್ಟಿದ್ಯಾ? ಯತ್ನಾಳ್ ಸ್ವಲ್ಪ ಸುಮ್ನಿರಿ, ನಾವು ನಿಮ್ಗೆ ಏನಾದ್ರೂ ಒಂದು ಮಾಡ್ತೀವಿ ಅನ್ನೋ ಒಂದು ಸೂಚನೆ ಕೊಟ್ಟಿದ್ಯಾ? ಅದೆಲ್ಲವೂ ಕೂಡ ಚರ್ಚೆ ಇದೆ. ಹಾಗಾಗಿ
ಈ ವಿಜಯೇಂದ್ರ ಅವರ ತಾನು ಗಟ್ಟಿ ಇದ್ದೇನೆ ಅನ್ನೋದನ್ನ ತೋರಿಸ್ಪಡಿಸ್ಬೇಕು. ಆಮೇಲೆ ನೋಡಿ, ಮೊನ್ನೆ ವಿಷಯಕ್ಕೂ ಸಂಬಂಧಪಟ್ಟ ಹಾಗೆ RSS ನ ವಿಷಯಕ್ಕೂ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಇಂಗ್ಲಿಷ್ನಲ್ಲಿ ಪತ್ರ ಬರೆದ್ರು ಹೈಕಮಾಂಡ್ಗೆ, ಅಮಿತ್ ಶಾ ಇಂಗ್ಲಿಷಲ್ಲಿ ಪತ್ರ ಬರೆದ್ರು. ಅದು ಯಾಕೆ ಅಂದ್ರೆ ರಾಜ್ಯ ಸರ್ಕಾರಕ್ಕೂ ಪತ್ರ ಬರೆದ್ರು ಇಂಗ್ಲಿಷ್ನಲ್ಲಿ, ಅಲ್ಲಿಗೆ ಮಾಡಿ ಕನ್ನಡದಲ್ಲೇ ಬರಬಹುದಿತ್ತಲ್ಲ. ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಅವ್ರು ಗುರುತಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಕೇಂದ್ರ ಸಚಿವರಾಗಿದ್ರು. ಸೊ ಹಾಗಾಗಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಒಂದು ಪ್ರಯತ್ನದಲ್ಲಿ ಒಂದು ಬಣ ಇದ್ರೆ, ಇವರು ವಿಜಯೇಂದ್ರ ಅವರು ನೋಡಿ ಬೇರೆ ಯಾರು ಇದ್ದಿರ್ಲಿಲ್ಲ ಅಲ್ಲಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಇದ್ರು. ಚಲವಾದಿ ನಾರಾಯಣ ಸ್ವಾಮಿ ಅವರು ಯಾರು? ಯಡಿಯೂರಪ್ಪನವರ ಆಶೀರ್ವಾದದಿಂದ ಬಂದವರು. ಹಾಗಾಗಿ ಅವರಿಗೆ ಯಾರು ಆಪ್ತ ಬಳಗದಲ್ಲಿದ್ದಾರೋ ಅವರಷ್ಟೇ ಕುಮಾರಸ್ವಾಮಿ ಅವರನ್ನ ಹೋಗಿ ಭೇಟಿಯಾಗಿ ಬಂದಿದ್ರು ಅಂತ. ತಟಸ್ಥವಾಗಿದ್ದವರು ಕೂಡ ಅಲ್ಲಿ ಕಾಣಿಸ್ಲಿಲ್ಲ. ಸೊ ಇವೆಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದು, ನಾಯಕತ್ವವನ್ನ ಉಳಿಸ್ಕೊಳ್ಬೇಕು, ಮತ್ತೆ ಎರಡೂ ಪಕ್ಷಗಳು ನಾವು ಪಕ್ಷವನ್ನ ಮೈತ್ರಿ ಭಾಗ ಇದ್ದೇವೆ, ನೀವೇ ಮೈತ್ರಿ ಮಾಡ್ಕೊಂಡಿದ್ದು, ಹೈಕಮಾಂಡ್ಗೆ ತಲುಪಿಸುವಂತ ಸಂದೇಶ ಇದು. ಅಂದ್ರೆ ಮೈತ್ರಿ JDS ಜೊತೆಗೆ ಮೈತ್ರಿ ಮಾಡ್ಕೊಂಡಿರೋದು ನೀವು, ನಾವು ಹಾಗಾಗಿ ಇಬ್ರು ಜೊತೆಗೆ ಸೇರಿ ಸಮನ್ವಯ ಮಾಡ್ತಾ ಇದೀವಿ. ನನ್ಗೊಂದು ದೊಡ್ಡ ಪ್ರಶ್ನೆ ಕಾಡ್ತಿರೋ ಶ್ರೀರಾಜ್, ಈಗ ಸಮನ್ವಯ ಸಮಿತಿ ಮಾಡ್ಬೇಕು, ಇನ್ನೊಂದು 8-10 ದಿನದಲ್ಲಿ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಸದಸ್ಯರನ್ನ ಯಾರನ್ನ ಮಾಡ್ತಾರೆ ಅನ್ನೋದು ನನಗ್ ಕಾಡ್ತಿರೋ ಗೊಂದಲ. ಯಾಕಂತಂದ್ರೆ ಎರಡೂ ಪಕ್ಷದಲ್ಲೂ ಕೂಡ ಗೊಂದಲ, ಕನ್ಫ್ಯೂಷನ್ಸ್. ಅವ್ರನ್ನ ಬಿಟ್ರೆ ಇವ್ರಿಗಾಗಲ್ಲ, ಇವ್ರಿಗೆ ಬಿಟ್ರೆ ಅವ್ರಿಗಾಗಲ್ಲ. ಹಾಗಾದ್ರೆ ಸದಸ್ಯರ ನೇಮಕಗಳನ್ನ ಹೆಂಗ್ ಮಾಡ್ತಾರೆ, ಹೆಂಗ್ ಅದ್ರ ಲೆಕ್ಕಾಚಾರ ಹಾಕ್ತಾರೆ ಅಂತ? ಲೆಕ್ಕಾಚಾರ ಇಬ್ಬರಿಗೂ ಕಷ್ಟನೇ. ಅಂದ್ರೆ ವಿಜಯೇಂದ್ರ ನಾಯಕತ್ವವನ್ನ ಒಪ್ಪುವವರು ಬಿಜೆಪಿಯಲ್ಲೂ ಇಲ್ಲ, ಆಮೇಲೆ ಕುಮಾರಸ್ವಾಮಿ ಅವರ ಈಗಿನ ರಾಜಕಾರಣವನ್ನು ಒಪ್ಪುವವರು JDS ನಲ್ಲೂ ಇಲ್ಲ. ಸೊ ಆಮೇಲೆ ನೋಡಿ, ಕಾಂಗ್ರೆಸ್ನಿಂದ ಬಂದಂತಹ ಇವರು CM ಇಬ್ರಾಹಿಂ ಅವರನ್ನ ಲಾಸ್ಟ್ ಟೈಮ್ ಅವರು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು. ಸೊ ಅದೆಲ್ಲವೂ ಕೂಡ ಹೌದೌದು, JDS ನ ಹಿರಿಯ ನಾಯಕರಿಗೆಲ್ಲರೂ ಕೂಡ ಅಸಮಾಧಾನ ಆಯ್ತು. ನಾವಿಲ್ಲಿ 3-4 ದಶಕಗಳಿಂದ ಮಣ್ಣು ಹೊತ್ತಿದ್ದೇವೆ JDS-ಗೆ, ನಮ್ಗೆ ಅವಕಾಶ ಕೊಡ್ತಿಲ್ಲ, ಇನ್ನೆಲ್ಲಿಂದ ಬಂದವರನ್ನ ಕೂರಿಸ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳೆಲ್ಲ ಆಯ್ತು. ಸೊ ಇವೆಲ್ಲವೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಮತ್ತೆ ಕುಮಾರಸ್ವಾಮಿ ಅವರನ್ನ ವಂಶ ಪಾರಂಪರ್ಯ ಪಕ್ಷ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಆದ್ರೂ ಕೂಡ ಹಿರಿಗೌಡರ ಮೇಲಿರುವಂತ ಗೌರವ, ದೇವೇಗೌಡರ ಮೇಲಿರುವಂತ ಗೌರವಕ್ಕೋಸ್ಕರವಾಗಿ JDS ನ ಕೆಲವು ಹಿರಿಯ ನಾಯಕರುಗಳು ಇನ್ನೂ ಕೂಡ ಇದ್ದಾರೆ. ಬಹುಶಃ ಅವರ ಅಪ್ಡೇಟ್ ಕೂಡ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದನ್ನ ಗಮನಿಸ್ತಾ ಹೋಗೋಣ. ಕೇಂದ್ರ ತೆರಿಗೆ ಪಾಲಿನ ಬಗ್ಗೆ ಕೈ ನಾಯಕರು ಆಕ್ರೋಶವನ್ನ ಹೊರಗಾಕ್ತಿರುವ ವಿಚಾರ. CM ಸಿದ್ದರಾಮಯ್ಯ ಮತ್ತೆ ಕೇಂದ್ರದ ವಿಚಾರವಾಗಿ ಆಕ್ರೋಶವನ್ನ ಹೊರಗಾಕಿದ್ದಾರೆ. ತೆರಿಗೆ ಪಾಲಿನಲ್ಲಿ ಅನ್ಯಾಯ ಆಗ್ತಿದೆ ಎನ್ನುವಂತ ಆರೋಪವನ್ನ ಮಾಡ್ತಿದ್ದಾರೆ. ಸಂಸದರನ್ನ ಹಿಗ್ಗಾಮುಗ್ಗವಾಗಿ ಟೀಕಿಸುತ್ತಿದೆ ಕಾಂಗ್ರೆಸ್. ಕರ್ನಾಟಕಕ್ಕೆ 384.40 ಕೋಟಿ ಅತಿವೃಷ್ಟಿ ಪರಿಹಾರ ಬೇಕು, ಮಹಾರಾಷ್ಟ್ರಕ್ಕೆ 1566.40 ಕೋಟಿ ಪರಿಹಾರವನ್ನ ಕೊಟ್ಟಿದ್ದಾರೆ. ಬಟ್ ನಮ್ಮ ರಾಜ್ಯಕ್ಕೆ ಕಡಿಮೆ ಆಗ್ತಿದೆ ಅನ್ನೋದಾಗಿ ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟಕ್ಕೆ ಒಂದು ಕಡೆ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಇದು ಬಹಳಷ್ಟು ಚರ್ಚೆ ಕಾರಣ ಆಗ್ತಿದೆ. ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಈ ವಿಚಾರವನ್ನು ಎತ್ತಿ ಹಿಡಿತಾರೆ. ನೋಡಿ, ಕೇಂದ್ರದಿಂದ ಮಲತಾಯಿ ಧೋರಣೆ ನಮಗಾಗ್ತಿದೆ, ನಾವು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕೊಟ್ಟರು ನಮಗೇನು ಬರ್ತಿಲ್ಲ, ಹನಿ ಹನಿ ನೀರು ಮಾತ್ರ ಬರ್ತಿದೆ, ನಾವು ನದಿನೇ ಹರಿಸ್ತಿದೀವಿ ಅಂತಂದ್ರೆ GST ಲೆಕ್ಕಾಚಾರದಲ್ಲಿ ಹೇಳುವಂತ ಮಾತುಗಳು. ಸೊ ಒಂದು ಕಡೆ ಸಿದ್ದರಾಮಯ್ಯನವರು ಮಾತಿನಲ್ಲಿ ಏನ್ ತಪ್ಪಿಲ್ಲ. ಹೌದು, ನಮ್ಮ ಸಂಸದರು ಹೋದವರು ಬಾಯೇ ಕಳಿತಾ ಇಲ್ಲ. ಹಾಗಾಗಿನೇ ಸಂಸದ ತೇಜಸ್ವಿ ಅವರಿಗೆ ಹೇಳ್ತಾರೆ ಅಮಾವಾಸ್ಯೆ ಅನ್ನೋದಾಗಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಒಂದು, ಈ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಯಾವುದೇ ಮಾತಿಲ್ಲ. ಹೌದು, ನಮ್ಮ ಸಂಸದರು ಮಾತನಾಡಬೇಕು. ಎಷ್ಟೆಷ್ಟು ಸಲ ಹೋದವರಿದ್ದಾರೆ, ಎಷ್ಟೆಷ್ಟು ಸಲ ಹೋದವ್ರೆ, ಎಷ್ಟು ಜನ ಇನ್ನು ಏನು ಮಾತಾಡ್ತಾ ಇಲ್ಲ. ಸೊ ಇದು ಒಂದ್ ಕಡೆ ಓಕೆ, ಬಟ್ ಇದು ಒಂದು ಅಸ್ತ್ರ ಆಗ್ಬಿಡುತ್ತಲ್ಲ ಅವ್ರಿಗೆ, ನಮ್ಮ ಸಂಸದರು ಹೋದ್ರು ಮಾತನಾಡ್ತಿಲ್ಲ ಅನ್ನೋದು. ಹೌದು, ಖಂಡಿತವಾಗಿ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರವೇ ಆಗಿ ಆಯ್ತು ಅಂತ. ಸೊ ಅವರ ಸಂಸದರ ಸಂಖ್ಯೆ ಈ ಬಾರಿ ಕಡಿಮೆ ಇದ್ರೂ ಕೂಡ ಕಾಂಗ್ರೆಸ್ಗಿಂತ ಜಾಸ್ತಿ ಇದೆ. ಸೊ ಹಾಗಾಗಿ 25ರಿಂದ 6 ಸ್ಥಾನ ಕಡಿಮೆ ಇದ್ರೂ ಕೂಡ ಬಟ್ ಕಾಂಗ್ರೆಸ್ಗಿಂತ ಜಾಸ್ತಿ ಇದೆ. ನಿಮ್ಮ ಸಂಸದರು ಮಾತನಾಡ್ತಾ ಇಲ್ಲ ಅಂತ ಚರ್ಚೆ. ಮತ್ತೆ ಮಹಾರಾಷ್ಟ್ರಕ್ಕೆ ಹೆಚ್ಚು ಅತಿವೃಷ್ಟಿ ಪರಿಹಾರವನ್ನ ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ನೀವು ಕಳೆದ ಬಾರಿ ನೋಡಿ, ನಿರ್ಮಲಾ ಸೀತಾರಾಮನ್ ವಿರುದ್ಧವಾಗಿ ಕೃಷ್ಣ ಬೈರೇಗೌಡರು ಎಷ್ಟು ದೊಡ್ಡ ಒಂದು ಸೆಮಿನಾರ್ ಮಾಡಿದ್ರು. ಇಷ್ಟು ನಮ್ಮ ರಾಜ್ಯದಿಂದ ಇಷ್ಟು ತೆರಿಗೆಯನ್ನು ಕೊಡ್ತಾ ಇದ್ದೇವೆ, ಕೇಂದ್ರ ನಮ್ಗೆ ಕೊಡ್ಬೇಕಾಗಿರೋದು ಇಷ್ಟು ಕೊಡ್ತಾ ಇಲ್ಲ, ಇಷ್ಟು ಮಾತ್ರ ಕೊಡ್ತಿದೆ. ಅದು ಎಷ್ಟರ ಮಟ್ಟಿಗೆ ರಾಷ್ಟ್ರ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಯ್ತು ಅಂತ. ಸೊ ಅದನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಬಿಜೆಪಿಗೂ ಆಗಿಲ್ಲ, JDSಗೂ ಆಗಿಲ್ಲ. ಅದನ್ನ ಆ ವಿಷಯಗಳನ್ನ ಮುಂದೆತ್ತಾಗ ಬಿಜೆಪಿ ಇನ್ನೊಂದು ಟೀಕೆ ಮಾಡುತ್ತೆ, ಆಮೇಲೆ JDS ಇನ್ನೊಂದು ಟೀಕೆ ಮಾಡುತ್ತೆ. ಅರೆ, ಈಗ RSS ಕೂಡ ಬಿಜೆಪಿ ನಾಯಕರಿಗೆ RSS ನ ವಿಚಾರ ಮುನ್ನೆಲೆಗೆ ಬಂದಾಗ ನೀವು ಬಾಯಿ ಮುಚ್ಕೊಂಡಿರಿ ಅಂತ ಹೇಳ್ಕೊಂಡಿರೋದು ಅದಕ್ಕೆ, ಅಂದ್ರೆ ಇವರ ಲೂಸ್ ಟಾಕ್ಗಳಿಂದ ಅಂತ.
ಅಂದ್ರೆ ಬೌದ್ಧಿಕವಾಗಿ ಬಿಜೆಪಿ ಕಾಂಗ್ರೆಸ್ನ ಆಡಳಿತ ವೈಫಲ್ಯವನ್ನ ಸಮರ್ಥವಾಗಿ ಪ್ರಶ್ನಿಸ್ತಾ ಇಲ್ಲ ಅನ್ನುವಂತ ವಿಷಯ ಹೈಕಮಾಂಡ್ಗೂ ಗೊತ್ತಿದೆ, RSS ಗೂ ಗೊತ್ತಿದೆ. ಆಮೇಲೆ JDS ಕೂಡ ಅಷ್ಟರ ಮಟ್ಟಿಗೆ ಮಾಡ್ತಾ ಇಲ್ಲ. ಯಾಕೆ ಕೇಳಿದ್ರೆ ಬಿಜೆಪಿ ಜೊತೆಗಿದೆ ಅಂತ ಇದ್ದಾರೆ. ಅಂದ್ರೆ ಓವರ್ ಆಲ್ ಆಗಿ ನಾವು ಗಮನಿಸೋದಾದ್ರೆ, ಒಂದು ಬಿಜೆಪಿ ಮತ್ತು JDS ನ ಸೈದ್ಧಾಂತಿಕ ವಿಚಾರದಲ್ಲಿ ಅಯ್ಯೋ ಮೊದಲೇ ಹೆಂಗಿತ್ತು JDS ಈಗ ಹಿಂಗ್ ಉಲ್ಟಾ ಹೊಡಿತು ಅಥವಾ ಬದಲಾಗ್ತಿದ್ದಾರೆ ಅನ್ನೋದು ಸೆಕ್ಯುಲರ್ ವಿಚಾರವಾಗಿ. ಮತ್ತೊಂದು ಕಡೆಯಲ್ಲಿ ಮುಂದಿನ ಚುನಾವಣೆ ಬರ್ತಾ ಇದೆ, ಜೊತೆಯಲ್ಲಿ ಇವೆಲ್ಲದಕ್ಕೂ ಕೂಡ ದೋಸ್ತಿಯಾಗಿ ಮುನ್ನಾಗಬೇಕನ್ನೋ ನಿಟ್ಟಿನಲ್ಲಿ ಸಮನ್ವಯ ಸಮಿತಿ ಮಟ್ಟೆ ಒಟ್ಟಿನಲ್ಲಿ ಶಾಂತಿಯುತವಾಗಿ ಇವರೆರಡು ದೋಸ್ತಿಗಳು ಒಟ್ಟೆ ಸಾಕ್ತಾರ ಅಥವಾ ಮತ್ತೇನಾದ್ರೂ ಬದಲಾವಣೆ ಆಗ್ಬೋದಾ ಕನ್ಕ್ಲೂಡ್ ಮಾಡೋದಾದ್ರೆ? ಸೊ ಇವರಿಗೆ ಬದಲಾವಣೆ ಆದ್ರೆ ಬಹಳ ಕಷ್ಟ JDS ನವರಿಗೆ. ಸದ್ಯಕ್ಕೆ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ಸುತ್ತೆ. ಆಮೇಲೆ ಈ ಸರ್ಕಾರ ಇರುವ ತನಕ ಕೇಂದ್ರದ ಸಚಿವರಾಗಿರುವಂತ ಕುಮಾರಸ್ವಾಮಿ ಅವರು ಬದಲಾವಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ದೇವೇಗೌಡರ ಕಾಲದ ನಂತರ ಅಂತೂ JDS ಗೆ ಉಳಿಗಾಲ ಇಲ್ಲ. ಹಾಗಾಗಿ ನಾವು ಇದ್ರ ಮೈತ್ರಿಯಲ್ಲೇ ಇರಬೇಕು ಅಥವಾ ಬಿಜೆಪಿ ಜೊತೆಗೆ ವಿಲೀನ ಆಗಬೇಕು. ದೇರ್ ಇಸ್ ನೋ ಅದರ್ ಚಾನ್ಸ್. ಸೊ ಹಾಗಾಗಿ ಅದೊಂದು ರಾಜಕೀಯವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ. JDS ಈ ವಿಷಯವನ್ನ ಯಾವ ರೀತಿಯಲ್ಲಿ ಬೇಕಾದ್ರೂ ಅವ್ರು ಸಮರ್ಥಿಸ್ಕೊಳ್ಬಹುದು. ನಾವು ಪ್ರಾದೇಶಿಕ ಪಕ್ಷವಾಗಿ ಉಳ್ಕೊಳ್ತೇವೆ ಅಥವಾ ನಾವು ಏಕಾಂಗಿಗೆ ಸ್ಪರ್ಧಿಸ್ತೇವೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬೋದು. ಆದ್ರೆ ಮುಂದಿನ ಪರಿಣಾಮ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ನೋಡಿ JDS ಹೋಯ್ತು. ಆಮೇಲೆ ಇವ್ರು ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಜನರು ಬುದ್ಧಿವಂತರಿದ್ದಾರೆ. ನೀವು ನಿಮ್ಗೆ ಅಧಿಕಾರ ಬೇಕಾದಾಗ ಅವ್ರ ಜೊತೆಗೂ ಹೋಗ್ತೀರಿ, ಇವ್ರ ಜೊತೆಗೂ ಹೋಗ್ತೀರಿ, ಎಷ್ಟು ಸಲ ಅಂತ ನೀವು ಹಂಗೆ ಮಾಡ್ತೀರಿ ಅನ್ನುವ ಪ್ರಶ್ನೆಯೂ ಕೂಡ ಜನರಿಗೆ ಅಥವಾ ಮತದಾರರಿಗೆ ಬಂದೇ ಬರುತ್ತೆ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಉತ್ತರ ಕೊಡುವಂತ ಸಾಧ್ಯತೆ ಇದೆ. ಹಾಗಾಗಿ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಈ ಪಕ್ಷವನ್ನ ಬಿಟ್ಕೊಡುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರ ಧೋರಣೆ ಇದೆಯಲ್ಲ ರಾಜಕೀಯದಲ್ಲಿ, ಅದು ಸಾಫ್ರನೈಸ್ಡ್ JDS ಆಗ್ತಾ ಇದೆ ಅನ್ನೋದೇ ಕಾಂಗ್ರೆಸ್ ಕೂಡ JDS ಗೆ ಅದೇ ರೀತಿಯಲ್ಲಿ ಟೀಕೆ ಮಾಡ್ತಾರೆ. ಇಲ್ಲಿ ನೋಡೋಣ ಒಟ್ಟಿನಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ತರುತ್ತೋ ಗೊತ್ತಿಲ್ಲ. ಸಮನ್ವಯ ಸಮಿತಿ ಸಮನ್ವಯನ ತರುತ್ತಾ ಅಥವಾ ಸಮಸ್ಯೆಯನ್ನ ಹೆಚ್ಚು ಮಾಡುತ್ತೋ ಗೊತ್ತಿಲ್ಲ. ಮತ್ತಷ್ಟು ಅಪ್ಡೇಟ್ಸ್ ನೀಡ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೈ ನಾಯಕತ್ವ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟಕ್ಕೆ ಕೇಳಿ ಬರ್ತಾ ಇದೆ. ಸಿಎಂ ಕುರ್ಚಿಗೆ ಕಾಂಗ್ರೆಸ್ನಲ್ಲಿ ಹಲವು ಜನ ಆಕಾಂಕ್ಷಿಗಳಿದ್ದಾರೆ. DK ಶಿವಕುಮಾರ್ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು, MB ಪಾಟೀಲ್ ಸೇರಿ ಹಲವಾರು ಜನ ರೇಸ್ನಲ್ಲಿದ್ದಾರೆ. ನಾವು ಸಿಎಂ ಆಗಬೇಕೆನ್ನುವುದಾಗಿ ಭವಿಷ್ಯ ಅಥವಾ ಮಾತುಗಳನ್ನ ಹೊರಗಾಕಿದ್ದಾರೆ. ಸಿಎಂ ಕುರ್ಚಿಗೆ ಕಾಂಗ್ರೆಸ್ನಲ್ಲಿ ಹಲವು ಆಕಾಂಕ್ಷಿಗಳು. DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ, G ಪರಮೇಶ್ವರ್ ಅವರು ಜೊತೆಯಲ್ಲಿ MB ಪಾಟೀಲ್ ಸೇರಿ ಹಲವರು ಸಿಎಂ ಕುರ್ಚಿಯ ರೇಸ್ನಲ್ಲಿದ್ದಾರೆ. DK ಶಿವಕುಮಾರ್ ಅವರು ಮುಂದೆ ಸಿಎಂ ಆಗೋದು ಫಿಕ್ಸ್. ಈ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಸಂಚಲನವನ್ನ ಮೂಡಿಸಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಒಂದು ಹೇಳಿಕೆ ಹಲ್ಚಲನ್ನ ಎಬ್ಬಿಸಿದೆ. ಶ್ರೀರಾಜ್, ಸಿಎಂ ಇವರು ಬದಲಾಗ್ತಾರೆ, ಸಿಎಂ ಅವರು ಆಗ್ತಾರೆ, ನಾವು ರೇಸಲ್ಲಿದ್ದೀವಿ, ನಾವು ಆಕಾಂಕ್ಷಿಗಳು, ಅನೇಕರ ಭವಿಷ್ಯ ನಡುವೆ ಸಿದ್ದರಾಮಯ್ಯನವರ ಪುತ್ರನೇ ಒಂದು ಸ್ಫೋಟಕವಾಗಿ ಬಾಂಬ್ ಸಿಡಿಸ್ಬಿಟ್ರಲ್ಲ, ಅದೂ ಕೂಡ DK ಶಿವಕುಮಾರ್ ಅವರು ಸಿಎಂ ರೇಸಲ್ಲಿ ಮೊದಲ ಹೆಸರು ಅವ್ರದೇ. ಶತಾಯಗತವಾಗಿ ನಾನು ಆಗಬೇಕೆನ್ನುವಂಥ ಆಸೆ ಅವ್ರಿಗಿದೆ. ಬಹಿರಂಗವಾಗಿ ಕೇಳಿದ್ರೆ ಹೈಕಮಾಂಡ್ ನಾಯಕರು ಹೇಳ್ತಾರೆ ಅಂತಾರೆ. ಇವತ್ತು ಮಂತ್ರಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಅರ್ಚಕರೊಬ್ಬರು ಕೂಡ ಇವರು ಸಿಎಂ ಆಗ್ತಾರೆ ಅನ್ನೋದಾಗ ಒಂದು ಭವಿಷ್ಯ ನೋಡಿದ್ರು. ಭವಿಷ್ಯ ನೋಡಿ ಅವರು ದೇವಸ್ಥಾನದಿಂದ ಮನೆಗೆ ಬಂದ್ರು ಇಲ್ವೋ ಗೊತ್ತಿಲ್ಲ. ಅಷ್ಟರಲ್ಲಿ ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಹಾಕಿರುವಂತ ಬಾಂಬ್ ಇದೆಯಲ್ಲ, ಎಷ್ಟರ ಮಟ್ಟಿಗೆ ನವೆಂಬರ್ ಕ್ರಾಂತಿ ಟೈಮಲ್ಲಿ ಸೌಂಡ್ ಮಾಡ್ಬೋದು ಅಂತ ಕಾಂಗ್ರೆಸ್ನ ಒಂದು ಲೂಸ್ ಪಾಯಿಂಟ್ ಅನ್ನೋದೇ ಇದೆ ಅಂತ ಅನ್ಸುತ್ತೆ. ಎಷ್ಟು ಸಲ ಹೈಕಮಾಂಡ್ ಹೇಳಿಲ್ಲ ಅಂದ್ರೆ ಈ ತರದ ವಿಷಯಗಳನ್ನ ಮತ್ತೆ ಪ್ರಸ್ತಾಪಿಸಬೇಡಿ, ಇದನ್ನೆಲ್ಲ ಮಾತಾಡಬೇಡಿ ಅಂತ. ಅಂದ್ರೆ ನೋಡಿ, ಈ ಎರಡೂ ಕಡೆಯಲ್ಲಿ ಇರುವಂತಹ ಒಂದು ಬಣವನ್ನ ಸ್ಟ್ರಾಂಗ್ ಮಾಡಬೇಕು ಅಂತ ಇಬ್ರು ಕಡೆಯ ನಾಯಕರು ಮಾಡ್ತಾನೆ ಇದ್ದಾರೆ. ಅದು ನೋಟಿಸ್ ಕೊಡಿ ಅಥವಾ ಹೈಕಮಾಂಡ್ ಇಂದ ಸೂಚನೆ ಬರಲಿ ಅಥವಾ ರಾಜ್ಯ ಉಸ್ತುವಾರಿ ಬಂದು ಇಲ್ಲಿ ಖಡಕ್ ಆಗಿ ಸೂಚನೆ ಕೊಟ್ರು, ಆಮೇಲೆ KC ವೇಣುಗೋಪಾಲ್ ಅವ್ರು ಬಂದು ಅದನ್ನೆಲ್ಲ ಮಾತಾಡಬೇಡಿ, ರಾಜಕೀಯವಾಗಿ ಚರ್ಚೆ ಆಗುತ್ತೆ, ಅದು ಅಸ್ತ್ರ ಆಗ್ಬಿಡುತ್ತೆ ಅಂತ ಹೇಳಿದ್ರು ಕೂಡ ಮತ್ತೆ ಈ ವಿಷಯಗಳು ಮೇಲ್ ಬರ್ತಾನೆ ಇದೆ. ಸೊ ನೋಡಿ, ಈಗ ಅಲ್ಲಿ DK ಶಿವಕುಮಾರ್ ಈಗ ನೆಕ್ಸ್ಟ್ ಅವಧಿಗೆ ಅವರೇ ಆಗ್ತಾರೆ ಅನ್ನುವಂತ ಚರ್ಚೆ. ಆಮೇಲೆ ಸಿಎಂ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ದಲಿತ ಸಿಎಂ ಅಥವಾ ಹಿಂದುಳಿದ ವರ್ಗದ ನಾಯಕನನ್ನ ಮುಂದೆ ಬಿಡಬೇಕು ಅಂತ ಸಿದ್ದರಾಮಯ್ಯನವರು ಬಣದವರು ಪ್ರಯತ್ನ ಮಾಡಿದ್ರು. ಅವ್ರದ್ದೇ ಒಂದು ಚರ್ಚೆ, ಇವ್ರದ್ದೇ ಒಂದು ಚರ್ಚೆ. ಆಮೇಲೆ DK ಶಿ ಅವರು ಈ ಅವಧಿಯಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇನ್ನೊಂದು ಚರ್ಚೆ.
ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು, ನಾನು 2030 ಮೇಲೆ ನೋಡೋಣ, 33 ಮೇಲೆ ನೋಡೋಣ ಅಂತ ಈಗ ಆಸೆ ಬಿಟ್ಟಿದ್ದೀನಿ ಅಂತ ಬಹಿರಂಗ ಹೇಳಿದ್ರು. ಹೌದು. ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಒಂದು ಒಳಗ್ ಮನಸ್ಸಲ್ಲಿ ಇದೆ, ಎಲ್ಲಾದ್ರೂ ನಮ್ಗೆ ಸಿಎಂ ಕೊಟ್ರೆ ಆಗ್ಬಿಡಣ, ಏನ್ ಅವಕಾಶ ಅಂತಂದ್ರೆ ಬೆಳಗಾವಿ ರಾಜಕೀಯದಲ್ಲೂ ಕೂಡ ಸಾಹುಕಾರ ಅಂತ ಗುರುತಿಸ್ಕೊಳ್ತಾರೆ, ಪ್ರಭಾವಿ ಇದ್ದಾರೆ, ಸಮುದಾಯ ಲೆಕ್ಕಾಚಾರದಲ್ಲೂ ಕೂಡ ಕೊಡುವಂತ ಆದ್ಯತೆಯ ಲಿಸ್ಟ್ ಅಲ್ಲೂ ಮುಂಚೂಣಿಯಲ್ಲಿದ್ದಾರೆ, ಇನ್ನು ಕೂಡ ಯಂಗ್ ಬೇರೆ. ಆಮೇಲೆ ಕಾಂಗ್ರೆಸ್ ಈ ಹಿಂದುಳಿದ ವರ್ಗದಿಂದ ಬಂದಂತಹ ನಾಯಕರನ್ನ ಹೆಚ್ಚು ಬೆಂಬಲಿಸುತ್ತೆ ಮತ್ತು ಅವರ ಮೇಲೆ ಹೆಚ್ಚು ವಿಶ್ವಾಸವನ್ನ ಇಡುತ್ತೆ ಅಂತ ನೋಡಿ. ಸಿದ್ದರಾಮಯ್ಯನವರಿಗೂ ಕೂಡ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ವಿಶ್ವಾಸವನ್ನು ಇಟ್ಕೊಂಡು ಅವರನ್ನ 2 ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯನ್ನ ಮಾಡ್ತು, ಅಥವಾ ಕಾಂಗ್ರೆಸ್ನಲ್ಲಿ ಹಿಂದೆ ಇದ್ದಂತ DKC ಅವರನ್ನು ಯಾಕೆ ಮಾಡಿಲ್ಲ, ಒಂದಿಷ್ಟು ಚರ್ಚೆಗಳು ಅದಕ್ಕೂ ಕೂಡ ಬಂತು. ಅಂದ್ರೆ ಒಂದು ಹಂತಕ್ಕೆ ಸಿದ್ಧಾಂತವನ್ನು ಇಟ್ಕೊಂಡು ಚರ್ಚೆ ಮಾಡುತ್ತೆ, ಇನ್ನೊಂದು ಹಂತಕ್ಕೆ ಸಿದ್ಧಾಂತದ ಜೊತೆಗೆ ಮೃದು ಹಿಂದುತ್ವವನ್ನು ಕೂಡ ಮಾಡುತ್ತೆ. DKC ಅವರಿಗೂ ಕೂಡ ಒಂದು ಹಂತಕ್ಕೆ ಪ್ರಾಶಸ್ತ್ಯ ನೀಡಬೇಕು, ಆಮೇಲೆ ಈ ಕಡೆ ಸಿದ್ದರಾಮಯ್ಯನವರಿಗೂ ಪ್ರಾಶಸ್ತ್ಯ ನೀಡಬೇಕು ಅಂತ. ಅಹಿಂದದಿಂದ ಅಲ್ಲಿ JDS ನಲ್ಲಿ ದೇವೇಗೌಡರನ್ನ ಮೀರಿಸ್ತಾರೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರನ್ನ ಒಂದು ಹಂತಕ್ಕೆ ಟರ್ಮಿನೇಟ್ ಮಾಡಿದ್ರು. ಆಮೇಲೆ ಕಾಂಗ್ರೆಸ್ ನಲ್ಲೂ ಬಂದು ಕೂಡ ಅಹಿಂದ ನಾಯಕತ್ವವನ್ನೇ ಅವರು ಬೆಳೆಸ್ತಾ ಹೋದ್ರು. ಅದನ್ನೇ ಮೆಚ್ಚಿಕೊಂಡು ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ದೊಡ್ಡ ದೊಡ್ಡ ಅವಕಾಶವನ್ನ ಕೊಡ್ತಾ ಹೋದ್ರು. 2 ಬಾರಿ ಮುಖ್ಯಮಂತ್ರಿ ಇರುವಂತ ನಡುವೆನೂ ಕೂಡ ಈಗ ಸಿಎಂ ಕುರ್ಚಿ ಬದಲಾವಣೆ ಚರ್ಚೆ ಟೈಮಲ್ಲಿ ಬೆಳಗಾವಿಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಹಲ್ಚಲನ್ನ ಎಬ್ಬಿಸಿದೆ. ಬೆಳಗಾವಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಸಿಎಂ ಯಾರಾಗ್ತಾರೆ ಕಾಂಗ್ರೆಸ್ನಲ್ಲಿ ಎನ್ನುವಂತಹ ಪ್ರಶ್ನೆಗೆ ಮಾತನಾಡಿದ್ದಾರೆ. ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಣದಿಂದ ಮತ್ತೆ ದಲಿತ ಸಿಎಂ ಅಸ್ತ್ರವನ್ನ ಬಿಡಲಾಗಿದೆ. ನನ್ನ ತಂದೆ ಸಿದ್ದರಾಮಯ್ಯ ರಾಜಕೀಯದ ಬಗ್ಗೆ ಏನೇನು ಆಗಿತ್ತು ಅನ್ನೋದು ವಿಚಾರವಾಗಿ ಮಾತನಾಡ್ತಾರೆ ಯತೀಂದ್ರ ಸಿದ್ದರಾಮಯ್ಯನವರು. ಬೆಳಗಾವಿಯ ಯಲಬುರ್ಗದಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡ್ತಾರೆ. ನೋಡಿ, ಸಿದ್ದರಾಮಯ್ಯನವರು ನಮ್ಮ ತಂದೆ ಅವರ ರಾಜಕೀಯ ಜೀವನ ಒಂದು ಕೊನೆಯ ಹಂತದಲ್ಲಿದೆ. ತತ್ವಗಳನ್ನ, ನಮ್ಮ ಸಿದ್ಧಾಂತಗಳನ್ನ ನಮಗೆ ಒಪ್ಪುವಂತ ಒಬ್ಬ ರಾಜಕಾರಣಿ ಬೇಕು. ಪರೋಕ್ಷವಾಗಿಯೇ ಅಲ್ಲಿ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅನ್ನೋದಾಗಿ. ಸತೀಶ್ ಜಾರಕಿಹೊಳಿ ಇತ್ತೀಚೆಗಷ್ಟೇ ಹೇಳ್ತಾರೆ, ನಾವು ಮೊದಲು ಟವಲ್ ಹಾಕಿದ್ವಿ, ಇನ್ನೇನಿಲ್ಲ 2033 ನಂತರ ಅನ್ನೋದು. ದಲಿತ ಸಿಎಂ ಅನ್ನುವಂತ ಬಂದ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಹೆಸರುಗಳ ಜೊತೆಯಲ್ಲಿ ಇವ್ರ ಹೆಸರು ಕೂಡ ಮುಂಚೂಣಿಯಲ್ಲಿ ಬರುತ್ತೆ. ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯನವರು ಒಂದ್ ರೀತಿ ಈ ನವೆಂಬರ್ ಕ್ರಾಂತಿ ಬದಲಾವಣೆ ಟೈಮಲ್ಲಿ ಒಂದು ಟಕ್ಕರ್ ಕೊಟ್ಬಿಟ್ರ ಅಂತ ಬಹಳ ಸ್ಪಷ್ಟವಾಗಿ ಅದೇ ಕಾಣಿಸುತ್ತೆ. ಅಂದ್ರೆ ಯತೀಂದ್ರ ಅವರು ಒಂದ್ ಹಂತಕ್ಕೆ ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಗುರುತಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಚರ್ಚೆಯು ಕೂಡ ಕಾಂಗ್ರೆಸ್ ವಲಯದಲ್ಲೇ ಇದೆ. ಆಮೇಲೆ MLC ಆಗಿರುವಂತಹ ಯತೀಂದ್ರ ಅವರ ಮೇಲೆ ಒಂದಿಷ್ಟು ಒಳ್ಳೆ ಅಭಿಪ್ರಾಯ DKC ಅವರ ಬಣದಿಂದ ಇಲ್ಲ. ಸೊ ಹಾಗಾಗಿ DKC ಅವರಿಗೆ ಒಂದು ಟಕ್ಕರ್ ಕೊಡಬೇಕು. ಸತೀಶ್ ಜಾರಕಿಹೊಳಿ ಹೆಸರನ್ನ ಮತ್ತೆ ಅವರು ಪ್ರಸ್ತಾಪಿಸ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡವರು. ಸೊ ಹಾಗಾಗಿ ನೋಡಿ, ಆ ರಾಜಣ್ಣ ಅವರ ವಿಷಯಕ್ಕೆ ಬಂದಾಗ ಅವರನ್ನ ಒಂದ್ ಹಂತಕ್ಕೆ ವಜಾಗೊಳಿಸಿದಾಗ ಯಾರೆಲ್ಲ ಮುಂದೆ ಬಂದು ಚರ್ಚೆ ಮಾಡಿದ್ರು, ಸಭೆಯನ್ನ ಮಾಡಿದ್ರು, ಸಿದ್ದರಾಮಯ್ಯನವರ ಬೆಂಬಲದಲ್ಲಿ ನಾವಿದ್ದೇವೆ ಅನ್ನೋದನ್ನ ಹೇಳ್ಕೊಂಡ್ರು, ಅವರೆಲ್ಲರೂ ಕೂಡ ಸಿಎಂ ಸ್ಥಾನಕ್ಕೆ ಟವಲ್ ಹಾಕೂತಿದ್ದಾರೆ. ಇವತ್ತು MB ಪಾಟೀಲ್ ಕೂಡ, MB ಪಾಟೀಲ್ ಯಾವ ರೀತಿಯಲ್ಲಿ ಬೆಳೀತಿದ್ದಾರೆ ನೋಡಿ, ಗಮನಿಸಿ. ಇತ್ತೀಚೆಗಾಗಿರುವಂತಹ ಲಿಂಗಾಯತ ಸಮುದಾಯದ ಒಂದು ಸಭೆಯಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಚರ್ಚೆಯೂ ಕೂಡ ಆಯ್ತು. ಅದಾದ ಬಳಿಕ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳೆಲ್ಲರೂ ಕೂಡ ನಮ್ಗೆ ಒಬ್ಬ ಸಮುದಾಯದ ನಾಯಕ ಯಾರು ಅಂತ ಕಾಣಿಸ್ತಾ ಇಲ್ಲ. ಈಗ ಯಡಿಯೂರಪ್ಪನವರು ಬದಿಗೆ ಹೋದ್ಮೇಲೆ ಸಮುದಾಯಕ್ಕೆ ಒಬ್ಬ ನಾಯಕ ಯಾರು ಕಾಣಿಸ್ತಾ ಇಲ್ಲ. ಆ ವಿಶ್ವಾಸ ನಿಮ್ಮ ಮೇಲೆ ಮೂಡಿದೆ, MB ಪಾಟೀಲ್ರ ಮೇಲೆ ಮೂಡಿದೆ ಅನ್ನುವಂಥ ಚರ್ಚೆಯೂ ಕೂಡ ಬಂತು. ಹಾಗಾಗಿ ಈ ಲಿಂಗಾಯತ ಸಮುದಾಯದ ಮತಗಳೆಲ್ಲವೂ ಕೂಡ ಈಚೆಗೆ ಬಂದ್ರೆ MB ಪಾಟೀಲ್ ಕೂಡ ಸಿಎಂ ಹುದ್ದೆಯ ಆಕಾಂಕ್ಷಿ. ಹಾಗಾಗಿ ಹೈಕಮಾಂಡ್ ಯಾವ ರೀತಿಯಲ್ಲಿ ಚರ್ಚೆ ಮಾಡುತ್ತೆ, ಹೈಕಮಾಂಡ್ ಯಾವ ರೀತಿಯಲ್ಲಿ ನಿರ್ಧರಿಸುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂದ್ರೆ DKC ಅವರು ಬೇರೆ ಬೇರೆ ತರದಲ್ಲಿ ಹೈಕಮಾಂಡ್ಗೆ ಮತ್ತು ಕಾಂಗ್ರೆಸ್ಗೆ ಒಂದು ಸೋರ್ಸ್ ಆಗಿ ಕಂಡವರು. ಮತ್ತೆ ಈಗ ನೋಡಿ, ಹಾಸನಾಂಬೆಗೆ ಹೋದ್ರು. ಹಾಸನಾಂಬೆಯಲ್ಲಿ ಅನುಗ್ರಹ ಪ್ರಸಾದ ಅದೆಲ್ಲವೂ ಕೂಡ ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಖಡ್ಗಮಾಲಾ ಸ್ತೋತ್ರ ವಿರೋಧಿಗಳಿಗೆ ಏನು ಅದನ್ನ ಅಸ್ತ್ರವಾಗಿ ಅಥವಾ ವಿರೋಧಿಗಳ ಶಮನ ಮಾಡೋದಕ್ಕೋಸ್ಕರವಾಗಿ ಆ ಮಂತ್ರವನ್ನ ಪಠಿಸ್ತಾರೆ ಅನ್ನೋದನ್ನ ಹೇಳಲಾಗುತ್ತೆ. ಸೊ ಅದನ್ನ ಪಠಿಸಿದ್ರು. ಆಮೇಲೆ ಇವತ್ತು ರಾಯರ ಮಠಕ್ಕೆ ಹೋದಾಗ ಪಂಚಮುಖಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಅರ್ಚಕರು ಏನು ಹೇಳ್ತಾರಂತೆ, ಇವ್ರಿಗೆ ಭವಿಷ್ಯ ಇದೆ ಅಂತ. ಅಂದ್ರೆ ಸಿಎಂ ಆಗ್ತಾರೆ ಅನ್ನುವಂತ ಭವಿಷ್ಯ ಇದೆ ಅಂತ. ಆ ಭವಿಷ್ಯ ಇದೇ ಅವಧಿಯಲ್ಲಿ ಆಗುತ್ತಾ ಅಥವಾ ಬರುವ ಅವಧಿಯಲ್ಲಿ ಆಗುತ್ತಾ ಅನ್ನೋದು ಅನೇಕ ಭವಿಷ್ಯಗಳು. ಮತ್ತೊಂದು ಶಿವರಾಜ್, ಪ್ರತಿ ಬಾರಿ ಸಿಎಂ ಬದಲಾವಣೆ ಆಗುತ್ತೆ ಅನ್ನೋದಾಗಿ DK ಶಿವಕುಮಾರ್ ಬಗ್ಗೆ ಅನೇಕರು ಭವಿಷ್ಯ ನುಡಿತಾ ಇದ್ರು. ಮಾಗಡಿ ಶಾಸಕರು ಸೇರಿದಂತೆ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡು ರಕ್ತದಲ್ಲಿ ಬರೆದು ಹಂಗಾಗತ್ತೆ ಅಂತ. ಬಟ್
ಆ ಎಲ್ಲ ಬೆಳವಣಿಗೆ ಆಗ್ತಿದ್ದಂತೆ ಕೌಂಟರ್ ಕೊಡೋ ಕೆಲಸ ಆಗುತ್ತೆ. ಹಿಂದೆ ಸಿದ್ದರಾಮಯ್ಯನವರು ಅವರಲ್ಲಿ ಶಾಸಕರ ಬಲ ಇಲ್ಲ ಅಂದ್ರು, ಸದನದಲ್ಲೇ ನಾನೇ ಪೂರ್ಣ ಪ್ರಮಾಣದಲ್ಲಿ ಮುಂದುವರಿತೀನಿ, ಮುಂದಿನ ಬಜೆಟ್ ಕೂಡ ದಾಖಲೆಯಾಗಿ ನಾನೇ ಮಂಡಿಸ್ತೀನಿ ಅನ್ನೋ ಸಂದೇಶ. ಅದಕ್ಕೆ ಡಿ ಕೆ ಶಿ ಅವರು ಹೇಳಿದ್ರು ಹೈಕಮಾಂಡ್ ನ ಒಂದು ಏನು ನಿರ್ಧಾರ ಇದ್ರೆ ಸಾಕು, ಹೈಕಮಾಂಡ್ ನ ಒಂದು ಪರ ಇದ್ರೆ ಸಾಕು ಅನ್ನೋದನ್ನ ಹೇಳಿದ್ರು ಅವ್ರು ಹೇಳಿದ್ರು. ಸೊ ಹಿಂಗೆಲ್ಲ ಆಗ್ತಾ ಇರ್ಬೇಕಾದ್ರೆ ಈ ಎಲ್ಲ ಚರ್ಚೆಗಳು ಬರ್ತಾ ಇರೋದು ನೋಡಿ ಎಲ್ಲೋ ಒಂದ್ ಕಡೆಯಲ್ಲಿ ಇದು ಕೂಡ ಡೈವರ್ಟ್ ಮಾಡುವಂತಹ ಪ್ರಯತ್ನವೇ ಅಂತ ಅನ್ಸುತ್ತೆ. ನೋಡಿ RSS ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಒಂದು ಚರ್ಚೆ ಆಯ್ತು. ಸೊ ಈ ಕಡೆಯಿಂದ ಸಿದ್ದರಾಮಯ್ಯನವರ ಮೇಲೆ ಅದು ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಆರೋಪ ಇದ್ರೂ ಕೂಡ ಆ ಕಡಿವಾಣ ಹಾಕುವಂತ ಕೆಲಸ ಮಾಡಿರೋದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಆಗಿರೋ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರ ಮೇಲೆ ಬಂದಿರುವಂತಹ ಆರೋಪವನ್ನ ಬದಿಗೆ ಸರಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರ ಬಣದಿಂದಲೇ ಸಿದ್ದರಾಮಯ್ಯನವರ ಪುತ್ರನಿಂದಲೇ ಸೊ ಈ ತರದೊಂದು ಚರ್ಚೆನ ಮುಂದ್ಬಿಟ್ಟು ಆ ಚರ್ಚೆ ಬದಲಾಯ್ತಲ್ಲ, ಚರ್ಚೆ ಇರಬಹುದೇನೋ, ರಾಜಕೀಯವಾಗಿ ಏನ್ ಬೇಕಾದ್ರೂ ಮಾಡ್ತಾರೆ, ಸತ್ಯವನ್ನ ಸುಳ್ಳು ಮಾಡೋದು, ಸುಳ್ಳನ್ನ ಸತ್ಯ ಮಾಡೋದು ಅಥವಾ ಚರ್ಚೆಯನ್ನ ಬದಲಾಯಿಸುವುದು. ಸೊ ಇವೆಲ್ಲವೂ ಕೂಡ ರಾಜಕೀಯದಲ್ಲಿ ಸಹಜ ಮತ್ತು ಅದೆಲ್ಲವೂ ಕೂಡ ಬೃಹನ್ ನಾಟಕ. ಸೊ ಹಾಗಾಗಿ ಈ ತರದ ಚರ್ಚೆಗಳು ಅಥವಾ ಮುಖ್ಯಮಂತ್ರಿಯ ಆಕಾಂಕ್ಷೆ, ಸಚಿವ ಸಂಪುಟ ಬದಲಾವಣೆ, ಈ ತರದ ಚರ್ಚೆಗಳೆಲ್ಲವೂ ಕೂಡ ಇರುವಾಗಲೇ ಸೊ ಇನ್ನೊಂದು ಹಂತಕ್ಕೆ ಮುಂದೆ ಹೋಗಿ ಯತೀಂದ್ರ ಅವರು ಈ ರೀತಿಯಾಗಿ ಹೇಳಿಕೆ ಒಬ್ಬ ನಮ್ಗೆ ಮತ್ತೊಬ್ಬ ಏನು ಮಾರ್ಗದರ್ಶಕನ ಅಂತ ಇರುವಂತಹ ನಾಯಕ ಬೇಕು, ಅದನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾರೆ ಅನ್ನುವಂತಹ ಅದನ್ನ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಇದೆ. ತಂದೆ ರಾಜಕೀಯ ಜೀವನದ ಬಗ್ಗೆ ಒಂದು ಮಾತನಾಡಿದ್ದಾರೆ, ಅಂತಿಮ ಘಟ್ಟದಲ್ಲಿದ್ದಾರೆ ಎನ್ನುವುದಾಗಿ. ತಂದೆ ರಾಜಕೀಯ ಜೀವನದ ಅಂತಿಮ ಘಟ್ಟದಲ್ಲಿದ್ದಾರೆ. ಇನ್ನು ಪ್ರಗತಿಪರ ಮನಸ್ಥಿತಿ ಇರುವಂತಹ ನಾಯಕನ ಅಗತ್ಯವಿದೆ. ಸಿದ್ದರಾಮಯ್ಯ ಅವರಿಗೆ ಮಾರ್ಗದರ್ಶಕರಾಗಬಹುದು, ಸಿದ್ದರಾಮಯ್ಯನವರು ಅವರಿಗೆ ಮಾರ್ಗದರ್ಶಕರಾಗ್ತಾರೆ ಅನ್ನೋದಾಗಿ. ಇನ್ನು ಸತೀಶ್ ಜಾರಕಿಹೊಳಿ ಆ ಸ್ಥಾನಕ್ಕೆ ಸೂಕ್ತ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮುಂದಿನ ನಾಯಕ ಯಾರು ಅನ್ನೋ, ಉತ್ತರಾಧಿಕಾರಿ ಯಾರಾಗ್ತಾರೆ ಎನ್ನುವಂತ ವಿಚಾರಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರೇ ಒಂದು ರೀತಿಯ ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ. ಒಂದು, ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ದೊಡ್ಡ ಮಟ್ಟದ ಬಿರುಗಾಳಿ ಇದೆ. ನವೆಂಬರ್ ಕ್ರಾಂತಿ, ನವೆಂಬರ್ ಬಂದೇ ಬಿಡುತ್ತೀನಿ, ಇನ್ನೇನು ಸ್ವಲ್ಪ ದಿನಗಳು ಮಾತ್ರ ಬಾಕಿ ಇರೋದು. ಆ ಟೈಮಲ್ಲಿ ಸಿದ್ದರಾಮಯ್ಯನವರು ಅಂತಿಮ ಘಟ್ಟದ ರಾಜಕಾರಣದಲ್ಲಿ ಇದ್ದಾರೆ. ಅವರಿಗೆ ತಕ್ಕಂತೆಯೇ ಅಥವಾ ಆ ಸಿದ್ಧಾಂತಗಳು, ಆ ನಾಯಕತ್ವ ಅಥವಾ ಆ ಪ್ರಗತಿಪರ ಚಿಂತನೆಗಳಂತ ಏನು ಹೇಳ್ತಾರಲ್ಲ, ಅದಕ್ಕಿರುವಂಥ ಪರ್ಯಾಯ ನಾಯಕ ಸತೀಶ್ ಜಾರಕಿಹೊಳಿನೇ ಸಿದ್ದರಾಮಯ್ಯನವರು ಆಪ್ತವಲಯದಲ್ಲಿ ಗುರುತಿಸ್ಕೊಂಡವರು. ಅಂದ್ರೆ ನೇರವಾಗಿ ಒಂದು ಸಂದೇಶ ಕಳಿಸೋದು ಅನ್ನೋದು ಫಿಕ್ಸು. ಮತ್ತೊಂದು ಕಡೆಯಲ್ಲಿ DCM DK ಶಿವಕುಮಾರ್ ಅವರ ಬಣ ಈಗ ಈ ಎಲ್ಲ ಬೆಳಗ್ಗೆ ನೋಡ್ಕೊಂಡು ಸುಮ್ಮನಿರ್ತಾರ. ಅವರು ನಾಳೆ ದಿವಸ ಅವ್ರದ್ದೊಂದು ಕೌಂಟರ್ ಬರಲ್ವಾ? ಖಂಡಿತ ಬಂದೇ ಬರುತ್ತೆ. ಸೊ ಅವ್ರ ಪರವಾಗಿ ಇರುವಂತಹ ಶಾಸಕರು ಯಾರಿಂದಲಾದ್ರೂ ಅದನ್ನ ಹೇಳಿಸುವಂತ ಪ್ರಯತ್ನ ಮಾಡೇ ಮಾಡ್ತಾರೆ. ಹಾಗೆ ಆಗತ್ತೆ, ಯಾರಾದ್ರೂ ಹೇಳ್ತಾರೆ. ಸೊ ಯತೀಂದ್ರ ಹಿಂಗ್ ಹೇಳಿದ್ದಾರೆ ಅಂತ ನಮ್ಮವರೇ ಕೇಳ್ತಾರೆ, ಹೇಳ್ತಾರೆ. ಸೊ ಹಾಗಾಗಿ ಈ ತರದ ಚರ್ಚೆಗಳು ಮತ್ತೆ ಮುಂದೆ ಹೋಗ್ತಾನೆ ಇರುತ್ತೆ. ಆಮೇಲೆ ನೋಡಿ, ಹೈಕಮಾಂಡ್ಗೆ ಒಂದು ಸ್ಪಷ್ಟವಾಗಿ ಗೊತ್ತಿದೆ, DKC ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಕಾಂಗ್ರೆಸ್ ಒಂದ್ ಹಂತಕ್ಕೆ ಮೃದು ಹಿಂದುತ್ವ ಧೋರಣೆಯನ್ನ ಮಾಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಎಲ್ಲ ರಾಜ್ಯದಲ್ಲೂ ಹೌದು, ರಾಷ್ಟ್ರದಲ್ಲೂ ಹೌದು, ಅದು ಗೊತ್ತಿರೋದು. ಸೊ ಆದ್ರೆ DKC ಅವರನ್ನ ಮುಖ್ಯಮಂತ್ರಿಯನ್ನ ಮಾಡಿದ್ರೆ ಕಾಂಗ್ರೆಸ್ನ ಮೂಲ ಸಿದ್ಧಾಂತವನ್ನೇ ಬದಲಾಯಿಸ್ತಾರೆ ಅನ್ನುವಂತಹ ವಿಷಯವೂ ಕೂಡ ಕಾಂಗ್ರೆಸ್ಗೆ ಗೊತ್ತಿದೆ. ಅಂದ್ರೆ ಇವರು ಹಿಂದುತ್ವ, ಹಿಂದೂ ಧರ್ಮ, ದೇವರು, ಭಕ್ತಿ, ಆಚರಣೆ ಇವೆಲ್ಲವನ್ನ ಮಾಡ್ತಾ ಇರೋದು. ಕೇರಳಕ್ಕೆ ಹೋಗ್ತಾರೆ ಪದೇ ಏನೇನೆಲ್ಲ ಮಾಡ್ತಾರೆ. ಸೊ ಹಿಂಗೆಲ್ಲ ಇರುವಾಗ ನಮ್ಮ ಕಾಂಗ್ರೆಸ್ನ ಮೂಲ ಸಿದ್ಧಾಂತವನ್ನೇ ಬದಲಾಯಿಸ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿದೆ, ಹೈಕಮಾಂಡ್ ನಲ್ಲಿದೆ. ಸೊ ಹಾಗಾಗಿ ಬದಲಾವಣೆಗೆ ಒಬ್ಬ ಸೂಕ್ತ ಬೇಕು. ಅಂದ್ರೆ ತನ್ನ ಸಿದ್ಧಾಂತವನ್ನ ಒಪ್ಪುವ ಒಬ್ಬ ನಾಯಕ ಬೇಕು. ಮತ್ತೆ ಅದನ್ನ ಮಾರ್ಗದರ್ಶಕವಾಗಿ ಅದನ್ನ ದುರಾಲೋಚನೆಯಿಂದಲೂ ಕೂಡ ಹೈಕಮಾಂಡ್ ಮಾಡುವಂತಹ ಸಾಧ್ಯತೆಗಳಿದೆ. ನೋಡಿ, ಸತೀಶ್ ಜಾರಕಿಹೊಳಿ ಅವರ ಮೇಲೆ ಒಂದು ವಿಶ್ವಾಸ ಅಂತೂ ಖಂಡಿತವಾಗಿದೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಅವ್ರು ಡಿಮ್ಯಾಂಡ್ ಮಾಡಿದ್ರು. ಒಂದ್ ವೇಳೆ DKC ಇಲ್ಲಿ ಮುಖ್ಯಮಂತ್ರಿ ಕೊಟ್ರೆ KPCC ಒಬ್ಬ ಸಿದ್ದರಾಮಯ್ಯನಂತಹ ಅಥವಾ ಸಿದ್ದರಾಮಯ್ಯನವರ ಸಿದ್ಧಾಂತವನ್ನ ಅಥವಾ ಪ್ರಗತಿಪರ ಚಿಂತನೆ ಇರುವ ನಾಯಕನಿಗೆ ಕೊಟ್ರೆ ಮಾತ್ರ ನಮ್ಮ ಪಕ್ಷ ಇಲ್ಲಿ ಒಂದು ಒಂದು ತಕ್ಕಡೆ ಆಗಿ ನಿಲ್ಲುತ್ತೆ. ಇವರು ಈ ಕಡೆ ಮೃದು ಹಿಂದುತ್ವ ಮಾಡಿದ್ರೆ ಪ್ರಗತಿಪರ ಚಿಂತಕರಾಗಿ ಪಕ್ಷವನ್ನ ಕಟ್ಟುವಲ್ಲಿ KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಇದ್ರೆ ಸಮದೂಗಿಸಬಹುದು ಅನ್ನುವಂತಹ ಚರ್ಚೆಯಲ್ಲೂ ಕೂಡ ಹೈಕಮಾಂಡ್ ಇದ್ದಿರಬಹುದು ಅಂತ. ಸೊ ಹಾಗಾಗಿ ಇವೆಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಇದಲ್ಲದೆ ಒಂದು ಚರ್ಚೆ ಆಗ್ತಾ ಇದೆಯಲ್ಲ. ಸೊ ನೋಡಿ, ಈಗ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ, ಅವರು CM ಸಿದ್ದರಾಮಯ್ಯನವರ ಬಣದಿಂದಲೇ ಪರಮೇಶ್ವರ್ ಅವರನ್ನ ಒಂದು ಅಸ್ತ್ರವಾಗಿ ಬಳಸೋಣ ಅನ್ನುವಂಥ ಚರ್ಚೆಯು ಕೂಡ ಹಿಂದಾಗಿತ್ತು. ಆದ್ರೆ
ಪರಮೇಶ್ವರ್ ಅವರ ಆಕ್ಟಿವ್ನೆಸ್ ಇಲ್ವಲ್ಲ, ಅದು ಸಿದ್ದರಾಮಯ್ಯನವ್ರ ಬಣದಲ್ಲೇ ಒಂದು ಅಸಮಾಧಾನ ಇದೆ. ಹಾಗಾಗಿ ನೆಕ್ಸ್ಟ್ ಕಾಣಿಸೋದೇ ಸತೀಶ್ ಜಾರಕಿಹೊಳಿ ಅವರನ್ನ ಮತ್ತೆ ಮುನ್ನೆಲೆಗೆ ತರುವಂತ ಪ್ರಯತ್ನ ಇದಾಗಿದೆ ಅಂತ. ಸೊ ಹಾಗಾಗಿನೇ ನಮ್ಮ ತಂದೆ ರಾಜಕೀಯ ಕೊನೆಯ ಕಾಲದಲ್ಲಿದ್ದಾರೆ. ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಇದು. ಸಿದ್ದರಾಮಯ್ಯನವರು ಅಂದ್ರೆ ನಮ್ಮ ತಂದೆ ರಾಜಕೀಯ ಕೊನೆಯ ಕಾಲದಲ್ಲಿದ್ದಾರೆ ಅನ್ನೋದಾಗಿ ಕಾರ್ಯಕ್ರಮವೊಂದರಲ್ಲಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಗತಿಪರ ಸಿದ್ಧಾಂತ ಇರುವಂತ ನಾಯಕರು ಬೇಕು ನಮಗೆ, ಮಾರ್ಗದರ್ಶನ ಮಾಡಿ ನೇತೃತ್ವವನ್ನ ವಹಿಸಲು ನಮಗವರು ಬೇಕು, ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಆ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ ಅನ್ನುವಂತ ಅಂಶವನ್ನ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಲಬುರ್ಗದ ಕಾರ್ಯಕ್ರಮದಲ್ಲಿ ಬೆಳಗಾವಿಯಲ್ಲಿ ನಿಂತು ಆ ಮಾತನ್ನ ಆಡಿದ್ದಾರೆ. ಹಾಗಾದ್ರೆ ಅವ್ರು ಏನು ಮಾತನಾಡಿದ್ದಾರೆ, ಹೇಗಿತ್ತು ಬರೀ ನೋಡ್ಕೊಂಡ್ ಬರೋಣ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ನಾವು ಕೇಳಿಸ್ಕೊಂಡಲ್ವಾ, ಇದು ಯತೀಂದ್ರ ಸಿದ್ದರಾಮಯ್ಯನವರ ಮಾತು. ಬೆಳಗಾವಿಯ ನೆಲದಲ್ಲೇ ನಿಂತುಕೊಂಡು ಬೆಳಗಾವಿಯ ಸಾಹುಕಾರ ಅಂತ ಕರೆಸಿಕೊಳ್ಳುವಂತಹ ಸತೀಶ್ ಜಾರಕಿಹೊಳಿ ಅವರೇ ಪ್ರಗತಿಪರ ಚಿಂತನೆಯಿಂದ ಪಕ್ಷವನ್ನ ಮುನ್ನಡೆಸ್ತಾರೆ ಎನ್ನುವಂತ ಸಂದೇಶ ಕೊಟ್ಟಿದ್ದಾರೆ. 100% ಹೇಳ್ತೀವಿ, ಕಾಂಗ್ರೆಸ್ ಮನೆಯಲ್ಲಿ ಕೋಲಾಹಲಕ್ಕೆ ಕಾರಣ ಆಗತ್ತೆ. ಹೌದಲ್ವಾ ಶ್ರೀರಾಜ್? ಖಂಡಿತವಾಗಿ ಆಗುತ್ತೆ. ಆಮೇಲೆ DK ಅವರನ್ನ ಪದೇ ಪದೇ ಟೀಕಿಸ್ತಾರೆ ಸತೀಶ್ ಜಾರಕಿಹೊಳಿ. ರಾಜಣ್ಣ ಅವರನ್ನ ಅಂದ್ರೆ ಸಚಿವ ಸಂಪುಟದಿಂದ ವಜಾ ಮಾಡದ ಸಂದರ್ಭದಲ್ಲೂ ಕೂಡ ನೆಕ್ಸ್ಟ್ ನನ್ಗೂ ಈ ತರದ್ ಆಗ್ಬಹುದು ಅನ್ನುವ, ಅಂದ್ರೆ ಹೈಕಮಾಂಡ್ಗೆ ಈ ರೀತಿಯಲ್ಲಿ ಅಂದ್ರೆ DK ಅವರನ್ನ ಪದೇ ಪದೇ ಟೀಕೆ ಮಾಡ್ತಿರುವಂತಹ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ಬಣದಲ್ಲಿ ಏನಿದೆ ಚರ್ಚೆ, ರಾಜಣ್ಣನವರನ್ನ ತೆಗೆಯುವಂತೆ ಮಾಡಿರೋದೇ DK ಅವರು ಅನ್ನುವಂಥದ್ದು ಒಂದು ಚರ್ಚೆ ಇದೆಯಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಇರಬಹುದು ಅನ್ನುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ರು. ಅಂದ್ರೆ DK ಅವರು ನನ್ನ ವಿರುದ್ಧವಾಗಿಯೂ ಹೈಕಮಾಂಡ್ಗೆ ಬೇರೆ ರೀತಿಯಲ್ಲಿ ವಿಷಯವನ್ನ ತಲುಪಿಸುವಂತಹ ಮಟ್ಟಕ್ಕೆ ಹೋಗಬಹುದು ಅನ್ನುವ ರೀತಿಯಲ್ಲೂ ಕೂಡ ಮಾತನಾಡಿದ್ರು. ಸೊ ಹಾಗಾಗಿ ಒಂದು ಚರ್ಚೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. DKಗೆ ಟಕ್ಕರ್ ಕೊಡುವಂತಹ ಒಬ್ಬ ನಾಯಕ ಬೇಕು. ಸಿದ್ದರಾಮಯ್ಯನವರು ಬದಿಗೆ ಹೋದ್ಮೇಲೆ ಬಹುಶಃ ಈ ಅವಧಿಯಲ್ಲಿ ಹೋಗಲ್ಲ ಅನ್ನೋದು ಒಂದ್ ಹಂತಕ್ಕೆ ಇರುವಂತ ಚರ್ಚೆ, ಮತ್ತು ಅದು ಚರ್ಚೆಯನ್ನು ಅಲ್ಲಗಳೆಯೋದಕ್ಕೂ ಆಗಲ್ಲ, ಅಲ್ಲಗಳೆಯದೇ ಇರೋದಕ್ಕೂ ಕೂಡ ಆಗೋದಿಲ್ಲ. ಯಾಕೆ ಹೇಳಿದ್ರೆ DK ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಪಡ್ಕೊಳ್ತಾ ಇದ್ದಾರೆ. ಆಮೇಲೆ ಅವ್ರ ಪರವಾಗಿ ಇರುವವರು ಕೂಡ ಇದೇ ಅವಧಿಯಲ್ಲಿ ಆಗ್ಬೇಕು ಅನ್ನೋದಲ್ಲ ಇದೆಯಲ್ಲ. ಹಾಗಾಗಿ ಸೊ ಅಲ್ಲಗಳೆಯೋದಕ್ಕೂ ಆಗಲ್ಲ, ಅಲ್ಲಗಳೆಯದೇ ಇರೋದಕ್ಕೂ ಕೂಡ ಆಗಲ್ಲ. ಸೊ ಒಟ್ನಲ್ಲಿ DK ಅವರನ್ನು CM ಮಾಡಿದ್ರೆ KPCC ಆದ್ರೂ ನಮ್ಮ ಬಣದಲ್ಲಿರುವ ಒಬ್ಬ ಪ್ರಮುಖ ನಾಯಕನಿಗೆ ಕೊಡಿ ಅನ್ನುವಂಥ ಡಿಮ್ಯಾಂಡ್ ಅನ್ನ ಸಿದ್ದರಾಮಯ್ಯನವರ ಬಣ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆಮೇಲೆ ಹೇಳಿರೋದು ಯತೀಂದ್ರ ಅವರು ಸಿದ್ದರಾಮಯ್ಯನವರ ಮಗ, ಅಂದ್ರೆ ಸಿದ್ದರಾಮಯ್ಯನವರಿಂದವಾಗಿ ನೇರವಾಗಿ ಹೇಳ್ತಾ ಇಲ್ಲ ಇದನ್ನ. ಅಂದ್ರೆ ಅವ್ರ ಬಣದಲ್ಲೇ ಗುರುತಿಸಿಕೊಂಡಿರುವಂತಹ ಅವರದ್ದೇ ಮಗನಿಂದ ಈ ವಿಷಯವನ್ನ ಪ್ರಸ್ತಾಪಿಸಿದ್ರೆ ಸೊ ಇನ್ನೇನೋ ಬೇರೆ ರೀತಿಯಲ್ಲಿ ರಾಜಕೀಯ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂತಹ ಚರ್ಚೆಯು ಕೂಡ ರಾಜಕೀಯದಲ್ಲಿ ಕಾಣಿಸ್ತಾ ಇರೋದು ಇದೆಯಲ್ಲ. ಸೊ ಇದು ಕಾಂಗ್ರೆಸ್ನ ರಾಜಕೀಯದ ಒಂದು ಪ್ರತಿದಿನದ ತಿರುವು ಯಾವ ರೀತಿಯಲ್ಲಿ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾಯ್ತಾ ಹೋಗ್ಬೇಕಾಗತ್ತೆ. ಸೊ ಸತೀಶ್ ಜಾರಕಿಹೊಳಿ ಅವರು ಪ್ರಗತಿಪರ ಚಿಂತಕರು, ಆಮೇಲೆ ಸಿದ್ದರಾಮಯ್ಯನವರ ಸಿದ್ಧಾಂತವನ್ನು ಒಪ್ಪುವರು, ಆಮೇಲೆ ಅವರ ಮಾತುಗಳು ಏನು ತುಂಬಾ ಸ್ಪಷ್ಟವಾಗಿ ಅವ್ರು ನಿಧಾನ ಮಾತಾಡೋದು ಮಾಡ್ಲಿ, ಬೆಂಗಳೂರಲ್ಲಿ ಮಾತಾಡ್ತಾರೆ, DCM ಚರ್ಚೆ ಹೈಕಮಾಂಡ್ ಮಾಡ್ತಾರೆ, ಅಷ್ಟೇ ಹೇಳೋದು, ಅಷ್ಟೇ ಹೇಳ್ತಾರೆ, ಬೇರೆ ಏನು ಹೇಳಿಕೆಗಳು ಅದೆಲ್ಲ. ಆದ್ರೆ ಅವ್ರ ಚಿಂತನೆ ಮತ್ತೆ ಅವರ ಯೋಚನೆ ಪ್ರಬುದ್ಧತೆಗಳನ್ನ ಹೊಂದಿರೋದು. ಹಾಗಾಗಿ ಹೈಕಮಾಂಡ್ ಅವರನ್ನು ಒಂದು ಗುರಿಯಾಗಿ ಇಟ್ಕೊಂಡಿದೆ. ಸೊ ಮುಂದೆ ಯಾರು ಅನ್ನೋ ವಿಷಯ ಬಂದಾಗ ಹೈಕಮಾಂಡ್ ಇವರ ಹೆಸರು ಮುನ್ನೆಲೆಯಲ್ಲಿ ಬರೋದ್ರಲ್ಲಿ ಎರಡು ಡೌಟ್ ಇಲ್ಲ. ಜೊತೆಲಿ ಕೈನಲ್ಲಿ DKಗೆ ಪರ್ಯಾಯವಾಗಿ ನಾಯಕತ್ವವನ್ನ ಶುರು ಮಾಡ್ಕೊಂಡ್ಬಿಟ್ಟಿದಾರ. ಯತೀಂದ್ರ ಮೂಲಕ ದಾಳವನ್ನ ಉರುಳಿಸಿದ್ರ ನಾಯಕರು ಅನ್ನೋ ಪ್ರಶ್ನೆ ಮೂಡ್ತಿದೆ. ಕಾಂಗ್ರೆಸ್ನಲ್ಲಿ DKಗೆ ಪರ್ಯಾಯವಾಗಿ ನಾಯಕತ್ವ ಶುರುವಾಯ್ತಾ? ಹಾಗಾದ್ರೆ ಯತೀಂದ್ರ ಮೂಲಕ ದಾಳವನ್ನ ಉರುಳಿಸಿದ್ರ ಕಾಂಗ್ರೆಸ್ಸಿನ ನಾಯಕರು. ಅಹಿಂದ ನಾಯಕರಿಂದ ಯತೀಂದ್ರ ಮೂಲಕವಾಗಿ ಈ ರಣತಂತ್ರವನ್ನ ಹೆಣದ್ರ. ಸತೀಶ್ ಜಾರಕಿಹೊಳಿ ನಾಯಕತ್ವ ಇದೆ ಎನ್ನುವಂತ ಸಂದೇಶವನ್ನ ರವಾನಿಸಿದ್ರ. CM ಗದ್ದುಗೆಗಾಗಿ 2.5 ವರ್ಷದಿಂದ DCM DK ಶಿವಕುಮಾರ್ ಕಸರತ್ತು ಮಾಡ್ತಿದ್ದಾರೆ.
ಈ ನವೆಂಬರ್ ಕ್ರಾಂತಿಯ ಹೊತ್ತಲೇ ಯತೀಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆ ಬಹಳಷ್ಟು ಮಿಂಚಿನ ಸಂಚಲನವನ್ನ ಎದ್ದಿದೆ ಕೈ ಪಡೆಯಲ್ಲಿ. ನೋಡಿ, ನಾವು ಗಮನಿಸ್ತಾ ಇದ್ವಿ ಅವರ ಮಾತಿನಲ್ಲೇ ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ಒಂದು ಕೊನೆಯ ಘಳಿಗೆ ಬರ್ತಾ ಇದೆ, ಅದಕ್ಕೆ ಕರೆಕ್ಟ್ ಆಗಿ ಹೋಗುವಂತ ಇನ್ನೋರ್ವ ಪರ್ಯಾಯ ನಾಯಕ ಅನ್ನೋದು ಎಲ್ಲೋ ಒಂದು ಕಡೆ ಈ ಸಿದ್ಧಾಂತದ ವಿಚಾರದಲ್ಲಿ, ಮೂಲ ತತ್ವಗಳ ವಿಚಾರದಲ್ಲಿ ಕಾಂಗ್ರೆಸ್ DCM DK ಶಿವಕುಮಾರ್ ಅವ್ರನ್ನ ಎಷ್ಟರ ಮಟ್ಟಿಗೆ ನಂಬಿಕೊಂಡಿದೆ ಅನ್ನೋದು ಒಂದು ಗೊತ್ತಾಗುತ್ತೆ. ಯಾಕಂತಂದ್ರೆ ಅವರು ಕಸರತ್ತು ಮಾಡ್ತಾನೆ ಇದ್ದಾರೆ, ಆರ್ಥಿಕವಾಗಿ ಅವರು ಪಕ್ಷಕ್ಕೂ ಇಂಪಾರ್ಟೆಂಟ್, ಜೊತೆಯಲ್ಲಿ ಅವರದೇ ಆದಂತ ಅಭಿಮಾನಿಗಳು, ಬೆಂಬಲಿಗರು, ಅವರದೇ ಆದಂತ ಒಂದು ವರ್ಚಸ್ ಮಾಡ್ಕೊಂಡಿದ್ದಾರೆ. ಮಾಸ್ ಲೀಡರ್ ಅನ್ನೋದಾಗ ಗುರುತಿಸ್ಕೊಂಡಿಲ್ಲ ಅಂತಂದ್ರು ಕೂಡ ಅವರದ್ದೇ ಆದಂತ ಒಂದು ಅಭಿಮಾನಿಗಳಿದ್ದಾರೆ, ಮತದಾರರುಗಳು ಇದ್ದಾರೆ. ಸೊ ಹಾಗಾಗಿ ಈ ನವೆಂಬರ್ ಕ್ರಾಂತಿ ಸಂದರ್ಭದಲ್ಲೇ ಈ ಒಂದು ರಣತಂತ್ರವನ್ನ ಹೆಣದ್ರ, ಟಕ್ಕರ್ ಕೊಡುವಂತ ಕೆಲಸ ಮಾಡಿದ್ರ, ಇದು ಎಲ್ಲೋ ಒಂದ್ ಕಡೆ ಏನೋ ಒಂದು ಬದಲಾವಣೆಯ ಪರ್ವ ಅನ್ಸುತ್ತೆ. ಬೇರೆ ಬೇರೆ ಕಡೆಗಳಲ್ಲಿ ಆಗುವಂತಹ ಪ್ರಾದೇಶಿಕವಾರು ಕಾರ್ಯಕ್ರಮಗಳಲ್ಲಿ DKಶಿ ಅವರು ಭಾಗವಹಿಸ್ತಿರುವುದನ್ನ ನೀವು ಗಮನಿಸಬಹುದು. ಕುಂದಾಪುರ ಕನ್ನಡದ ಕಾರ್ಯಕ್ರಮದಲ್ಲಿ ಭಾಗಿಸ್ತಾರೆ, ತುಳು ಅವರು ಏನೋ ಒಂದು ಸಂಘಟನೆಯವರು ಮಾಡದಿರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನೀವೆಲ್ಲ ಬೆಂಗಳೂರಿನ ಮೂಲವಾಸಿಗರನ್ನ ಬದುಕಿ ಸರಿಸ್ತೀರೋ ಏನೋ ಹಾಗೆ ಮಾತಾಡ್ತಾರೆ. ಅಂದ್ರೆ ಅಲ್ಲಿನವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇದ್ದಾರೆ. ಈಗ ಅಷ್ಟು ಸಂಖ್ಯೆಯಲ್ಲಿ ಮಂಗಳೂರು, ಉಡುಪಿ, ಕುಂದಾಪುರ ಭಾಗದವರು ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನುವಂಥ. ಅಂದ್ರೆ ಇವತ್ತು ನೋಡಿ, ಅಲ್ಲೆಲ್ಲೋ ರಾಯಚೂರಿನಲ್ಲಿ ಪದಗ್ರಹಣ ಕಾರ್ಯಕ್ರಮ, ರಾಯಚೂರಿನಲ್ಲಿ ಹೋಗಿ ಅಲ್ಲೇನೋ ಒಂದು ಸಂದೇಶ ನೀಡೋದಕ್ಕೆ ಪ್ರಯತ್ನ ಪಟ್ಟರು. ಅಂದ್ರೆ ಹೋದಲ್ಲೆಲ್ಲ DKಶಿ ಅವರು ತಮ್ಮ ಕಾರ್ಯಕರ್ತರನ್ನ ಬಲಪಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸಂಘಟನೆಯ ಶಕ್ತಿ DKಶಿ ಅವರಲ್ಲಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಮಾಡಿರುವಂತಹ ಡಿಜಿಟಲ್ ಒಂದು ಅಭಿಯಾನ ಏನಿದೆಯಲ್ಲ, ಕಾರ್ಯಕರ್ತರನ್ನು ಒಟ್ಟುಗೂಡಿಸುವಂತಹ ಮತ್ತು ಮತದಾರರನ್ನ ಸೆಳೆಯುವಂತಹ, ಕಾರ್ಯಕರ್ತರಿಗೆ ಒಂದು ಕಟ್ಟುನಿಟ್ಟಾಗಿರುವಂತಹ ಒಂದು ಜವಾಬ್ದಾರಿಯನ್ನು ಕೊಟ್ಬಿಟ್ರು. ನೀವು ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಬಳಸಿಕೊಂಡು ನಮಗೆ ಇಷ್ಟು ಮತದಾರರು ಇದ್ದಾರೆ ಅನ್ನುವುದನ್ನ ನನಗೆ ಮಾಹಿತಿ ನೀಡಬೇಕು ಅನ್ನುವುದನ್ನ KPCC ಮೂಲಕವಾಗಿ DKಶಿ ಒಂದು ಸೂಚನೆಯನ್ನು ಕೊಟ್ಬಿಟ್ರು. ಎಲ್ಲ ಕಾರ್ಯಕರ್ತರು ಚುರುಕಾದ್ರಲ್ಲ ತಳಮಟ್ಟದಲ್ಲಿ. ಆ ರೀತಿ ಅದು ಒಂದು ಹಂತಕ್ಕೆ ಅವರು ಸಂಘಟನಾತ್ಮಕವಾಗಿ ಬೆಳೀತಾ ಹೋದಾಗ ಆಮೇಲೆ ಕಾರ್ಯಕರ್ತರಲ್ಲೂ ಕೂಡ ಇದೆ, DKಶಿ ಅವರು ಇದ್ರೆ ಸಂಘಟನೆ ಬೆಳೆಯುತ್ತೆ ಅನ್ನುವಂಥದ್ದು ಒಂದು ಅಭಿಪ್ರಾಯ ಇದೆ. ಆದ್ರೆ CM ಹುದ್ದೆಗೆ DKಶಿ ಅವರ ಬಗ್ಗೆ ಒಂದು ಸಣ್ಣ ಅಸಮಾಧಾನ ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಇದೆ. ಸೊ ಹಾಗಾಗಿ ಈ ದ್ವಂದ್ವ ನಿಲುವು ಏನಿದೆಯಲ್ಲ, ಅದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ತಳಮಟ್ಟದಿಂದಲೂ ಕೂಡ ಇದೆ ಮತ್ತು ರಾಜ್ಯ ಮಟ್ಟದಲ್ಲೂ ಇದೆ. ನೋಡಿ, ಕಾಂಗ್ರೆಸ್ನ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಯಾರು ಬಣದವರು? DKಶಿ ಅವ್ರ ಬಣದವರೇ. ಸೊ ಹಾಗಾಗಿ ಎಲ್ಲ ಹಂತದಲ್ಲಿ ಯುವಕರನ್ನ ಸೆಳೆಯುವಂತ ಪ್ರಯತ್ನವನ್ನ DKಶಿ ಸಂಘಟನಾತ್ಮಕವಾಗಿ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲವನ್ನ ಗಮನಿಸಿದ್ರೆ ಅವರಿಗೆ ಪರ್ಯಾಯವಾದಂತಹ ಒಬ್ಬ ನಾಯಕ ಕಾಂಗ್ರೆಸ್ನಲ್ಲಿ ಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಮತ್ತೆ ಮುನ್ನೆಲೆಗೆ ಒಂದು ಟ್ರೆಂಡ್ ಗಮನಿಸ್ತಾ ಇದ್ರೆ ಈ ಕಾಂಗ್ರೆಸ್ಸಿನ ಗ್ರಾಫ್ ಅಲ್ಲೂ ಕೂಡ DCM DK ಶಿವಕುಮಾರ್ ಅವರ ಪ್ರಭಾವವನ್ನ ಎಲ್ಲೋ ಕಡಿಮೆ ಮಾಡುವಂತ ಕಸರತ್ತು ಆಗ್ತಾ ಇದೆ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ಒಂದು CM ಆಗ್ಬೇಕು ಅನ್ನೋದಾಗಿ ಅವರು ಕಸರತ್ತು ಮಾಡ್ತಿರೋದು ಬಹಿರಂಗವಾಗಿರೋ ವಿಚಾರ, ಅದರಲ್ಲೇನು ಮುಚ್ಚು ಮರೆ ಇಲ್ಲ. ಮತ್ತೊಂದು ಕಡೆಯಲ್ಲಿ ಈಗ ಪ್ರತಿ ಬಾರಿ ಕಾಂಗ್ರೆಸ್ನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಸ್ಥಾನ ಮಾತ್ರ ಇರಬೇಕನ್ನೋ ವಿಚಾರ ಬಂದಾಗ್ಲೂ ಕೂಡ ನೋಡಿ, ಅವರು KPCC ಅಧ್ಯಕ್ಷರು DCM ಆಗಿದ್ದಾರೆ, ಸರ್ಕಾರದ ನೆಲೆಯಲ್ಲಿ ಪ್ರಭಾವಿ ಖಾತೆಗಳನ್ನ ಹೊಂದಿಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಅವರ ಸಹೋದರ DK ಸುರೇಶ್ ಅವರಿಗೂ ಕೂಡ ಈ KPCC ಅಧ್ಯಕ್ಷ ಸ್ಥಾನ ಕಟ್ಟಬೇಕೆನ್ನೋ ವಿಚಾರ, ಆ ವಿಚಾರ ಬಂದಾಗ್ಲೂ ಕೂಡ ಆಗ ಸತೀಶ್ ಜಾರಕಿಹೊಳಿ ಅವರ ಹೆಸರೇ ಮುನ್ನೆಲೆ ಅವ್ರಿಗೆ ಕೊಡ್ಬೇಕು ಅನ್ನೋದು. ಈಗ ಮತ್ತೆ ನವೆಂಬರ್ ಕ್ರಾಂತಿ ಬಂದಾಗ್ಲೂ ಕೂಡ ಈಗ ಹೆಸರು ಬರ್ತಿರೋದು ಸತೀಶ್ ಜಾರಕಿಹೊಳಿ. ಎಲ್ಲೋ ಸತೀಶ್ ಜಾರಕಿಹೊಳಿ ಅವ್ರನ್ನ ಹಿಡ್ಕೊಂಡು ಎಲ್ಲೋ ಕೌಂಟರ್ ಕೊಡ್ತಾರ ಅಂತ ಇವರು. ಖಂಡಿತವಾಗಿ ಹೌದು. ನೋಡಿ, ಈ ಎರಡೆರಡು ಹುದ್ದೆಗಳ ವಿಷಯವನ್ನ ಎತ್ತಿದವರೇ ಸತೀಶ್ ಜಾರಕಿಹೊಳಿ ಅವರು. ಅಂದ್ರೆ ಅವ್ರಿಗೆ KPCC ಇದೆ, ಉಪಮುಖ್ಯಮಂತ್ರಿಯೂ ಇದೆ, ಆಮೇಲೆ ಬೆಂಗಳೂರಿನ ಜವಾಬ್ದಾರಿಯೂ ಇದೆ. ಇದೆಲ್ಲವೂ ಕೂಡ ಮೊದಲು ಪ್ರಸ್ತಾಪಿಸಿರೋದೇ ಸತೀಶ್ ಜಾರಕಿಹೊಳಿ. ಮತ್ತೆ ನೋಡಿ, CM ಸಿದ್ದರಾಮಯ್ಯನವರ ಬಗ್ಗೆ ಆಗಿರುವಂತಹ ಅವರ ಸುತ್ತಮುತ್ತಲಿನ ನಾಯಕರು ಮತ್ತೆ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು, CM ಸಿದ್ದರಾಮಯ್ಯನವರಿಗೂ ಒಂದು ಯೋಚನೆ ಇದೆ, ಈಗ ನನ್ನ ಕಾಲದ ನಂತರ ಉತ್ತರಾಧಿಕಾರಿಗಳು ಯಾರು ಅಂತ. ಸೊ ಆಮೇಲೆ ಮೊನ್ನೆ ನೋಡಿ, ರಾಜಣ್ಣ ಅವರ ಬಾಯಿಯಿಂದ ಸಿದ್ದರಾಮಯ್ಯನವರ ಬಣದವರು ಒಂದು ಮಾತನ್ನ ಹೇಳಿಸಿದ್ರು. ಅಂದ್ರೆ ಸಿದ್ದರಾಮಯ್ಯನವರಿಗೆ ಉತ್ತರಾಧಿಕಾರಿಯಾಗಿ ಯತೀಂದ್ರ ಅವರು ಬೆಳೀತಾರೆ ಅನ್ನುವಂಥದ್ದನ್ನ ಹೇಳಿದ್ರು. ಅಂದ್ರೆ ಯತೀಂದ್ರ ಅವರನ್ನು ಕೂಡ ಅಫ್ರಂಟ್ಗೆ ತರುವಂತ ಪ್ರಯತ್ನ ಕಾಂಗ್ರೆಸ್ ವಲಯದಿಂದ ಆಗ್ತಾ ಇದೆ, ಫ್ರಂಟ್ ಲೈನ್ಗೆ ತರುವಂತಹ ಕೆಲಸ ಆಗ್ತಾ ಇದೆ. ಆಮೇಲೆ CM ಸಿದ್ದರಾಮಯ್ಯನವರಿಗೆ ಉತ್ತರಾಧಿಕಾರಿಗಳು ಯಾರು ಅನ್ನುವ ಚರ್ಚೆ ಬಂದಾಗ ರಾಜಣ್ಣ ಒಂದು ಹಂತಕ್ಕೆ ಪರಮೇಶ್ವರ್ ಅವರ ಮೇಲಿರುವಂತಹ ಅಸಮಾಧಾನಕ್ಕೆ ಸಿದ್ದರಾಮಯ್ಯ ಅವರೇ, ನೀವು ಪರಮೇಶ್ವರ್ ಅವರನ್ನ ಮುಂತರೋದು ಬೇಡ, ಸತೀಶ್ ಜಾರಕಿಹೊಳಿ ಚೆನ್ನಾಗಿದ್ದಾರೆ, ಅವ್ರಿಗೆ ಇನ್ನೂ ಭವಿಷ್ಯ ಇದೆ, ಹಾಗಾಗಿ ಅವರ ನಾಯಕತ್ವವನ್ನು ಬೆಳೆಸುವಂತ ಪ್ರಯತ್ನ ಮಾಡಿ ಅನ್ನುವಂಥ ಚರ್ಚೆಯೂ ಕೂಡ
ಹೇಳಿರುವ ಕಾರಣಕ್ಕೋಸ್ಕರವಾಗಿ ಸತೀಶ್ ಜಾರಕಿಹೊಳಿ ಅವರನ್ನೇ ಮತ್ತೆ ಮತ್ತೆ ಮುನ್ನೆಲೆಗೆ ತರುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ವಲಯದಿಂದಲೇ ಸಿದ್ದರಾಮಯ್ಯ ಬಣದಿಂದಲೇ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಉತ್ತರಾಧಿಕಾರಿಯ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಎರಡೂ ಬಣದಿಂದ ಮುಖ್ಯವಾಗಿ ಕಾಣಿಸಿಕೊಂಡಿರುವಂತಹ ನಾಯಕರು ಫ್ರಂಟ್ ಲೈನ್ಗೆ ಬರ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದು DKಶಿ ಬಣದವರನ್ನ ತಿರುಗೇಟು ಕೊಡಬೇಕು. ಎಲ್ಲಿ ಕಾಂಗ್ರೆಸ್ ಸೋಲ್ತಾ ಇದೆ ಕೇಳಿದ್ರೆ ಈ ಎರಡು ಬಣಗಳಿಂದಲೇ. ಅಂದ್ರೆ ಪದೇ ಪದೇ ಈ ತರದ ಚರ್ಚೆಗಳು, ಆಮೇಲೆ ಈ ಎರಡು ಚರ್ಚೆಗಳೇ ವಿಪಕ್ಷಗಳಿಗೆ ಒಂದು ರಾಜಕೀಯ ಅಸ್ತ್ರವಾಗಿ ಸಿಗ್ತಾ ಇರೋದು. ಆಮೇಲೆ ಇವೆಲ್ಲವೂ ಕೂಡ ಹೇಗೆ ಹೈಕಮಾಂಡ್ ಇಷ್ಟೊತ್ತಿಗಾಗಲೇ ಅದನ್ನು ನಿಭಾಯಿಸಬೇಕಿತ್ತು, ಅದಕ್ಕೆ ಒಂದು ಪರಿಹಾರವನ್ನು ಕೊಡಬೇಕಿತ್ತು. ಬಿಹಾರ ಚುನಾವಣೆ ಅಂತಿದ್ದಾರೆ, ನವೆಂಬರ್ನಲ್ಲಿ ಅಂತಿದ್ದಾರೆ. ಆಮೇಲೆ ಇವತ್ತು ಕೇಂದ್ರದಿಂದಲೇ ಒಂದು ಮಾಹಿತಿ ಬಂದು ನವೆಂಬರ್ನಲ್ಲಿ ಒಂದಿಷ್ಟು ಹೊಸ ರೂಪವಾಗಿ ಬದಲಾವಣೆ ಆಗುತ್ತೆ ಅನ್ನುವಂತಹ ಚರ್ಚೆಯೂ ಕೂಡ ಆಯಿತು. ಅದು ಯಾವ ರೀತಿಯಲ್ಲಿ ಚರ್ಚೆ, ಯಾವ ರೀತಿಯಲ್ಲಿ ಬದಲಾವಣೆ, ಸಚಿವ ಸಂಪುಟ ಮಾತ್ರ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆ ಇರುತ್ತಾ, KPCC ಅಧ್ಯಕ್ಷರನ್ನ ಬದಲಾಯಿಸುತ್ತಾರಾ, ಎಲ್ಲವೂ ಕೂಡ ಚರ್ಚೆ ಇದೆ. ಅದರ ನಡುವೆ ಈ ತರದ ಚರ್ಚೆಗಳು, ಹೇಳಿಕೆಗಳು, ಈ ಎಲ್ಲ ಮಾತುಗಳಿದೆಯಲ್ಲ ಮತ್ತಷ್ಟು ರಾಜಕೀಯ ಪಡಸಾಲೆಗೆ ಒಂದು ಅಸ್ತ್ರವಾಗಿ ಕಾಣ್ತಾ ಇದೆ. ಎಸ್, ಥ್ಯಾಂಕ್ ಯು ಶಿವರಾಜ್. ಇಷ್ಟೊತ್ತು ಅನೇಕ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಿನಲ್ಲಿ ರಾಜ್ಯದಲ್ಲಿ ಅದರಲ್ಲೂ ಕೂಡ ಬಿಜೆಪಿ JDS ಕಾಂಗ್ರೆಸ್ ಮನೆಯಲ್ಲಿ ನವೆಂಬರಿನಲ್ಲಿ ಕ್ರಾಂತಿ ಆಗುತ್ತೆ, ಭ್ರಾಂತಿ ಆಗುತ್ತೆ, ಒಟ್ಟಿನಲ್ಲಿ ಶಾಂತಿ ಅಂತೂ ಆಗುವುದಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಯಾಕಂದ್ರೆ ಸದ್ಯದ ಬೆಳವಣಿಗೆನ ನೋಡಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.